टॉप सुद्धा काय पा टॉप
ಅದೇ ಟ್ರೈನಿಂಗ್ ಉಂಟಲ್ಲ. ಧಾನ್ಯಗಳು ಏನು ನಿನ್ನ ಹೆಸರು ಸರ್ ಸ್ವಲ್ಪ ಹಾಂ ಅದಕ್ಕೆ ನೀನು ಲಕ್ಷ್ಮಣ ಬಂದಿಲ್ಲ ಧಾನ್ಯಗಳು ಫ್ಲವರ್ಸ್ ಇಲ್ಲ ಈ ಕಡೆ ಬಾಪ ಸ್ವಲ್ಪ ದೂರ ಅದರಲ್ಲಿ ನೀವು ಯಾರು ಈ ಎಂಟಲ್ಲಿ ಒಂದು ಸೆಲೆಕ್ಷನ್ ಮಾಡ್ಕೊಂಡ್ರೆ ಅದು ಇದರಲ್ಲಿ ಯಾವ್ದು 8 ಕ್ವಶನ್ 8ನೇದು ಯಾವ್ದು ಅಂದ್ರೆ ನಾವು ಕೇಳ್ತೀವಿ. ಫಸ್ಟ್ ಕ್ವಶನ್ ಇವ್ರಿಗೆ ಇವ್ರೇನಾದ್ರು ಹೇಳಿದ್ರೆ ಪಾಸ್ ಆಗತ್ತೆ, ಅವ್ರು ಹೇಳ್ತಾರೆ ನಮಗೆ ಅವ್ರ ಗ್ರೇಸ್ ಮಾರ್ಕ್ಸ್. ತಿರುಗಿ ನಾವು ಡೈರೆಕ್ಟ್ ಕ್ವಶನ್ ಇವ್ರು ಬರುತ್ತೆ, ಇವ್ರು ಹೇಳ್ತಾರೆ ಪಾಸ್ ಆಗತ್ತೆ, ನೀವು ಹೇಳ್ಬೇಕು. ಅವಾಗ ಡೈರೆಕ್ಟ್ ಪಾಸ್ ಆದವ್ರಿಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಡೈರೆಕ್ಟ್ ಕ್ವಶನ್ ತಿರುಗಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಒಂದ್ಸಲ ಹೇಳಿದ್ಮೇಲೆ ಪದೇ ಪದೇ ತಿರುಗಿ ಚೇಂಜ್ ಮಾಡ್ತೀನಿ ಅಂದ್ರೆ ಹೇಳೋದು. ಒಂದು ಸೆಕೆಂಡ್ ಟೈಮ್ ಇರುತ್ತೆ, ಇಬ್ರು ಮಾತಾಡ್ಕೊಂಡು ಒಬ್ರು ಡೈರೆಕ್ಟ್ ಒಬ್ರೇ ಒಂದು ಕ್ವಶನ್, ನೀನೊಂದು ಆನ್ಸರ್ ಹೇಳ್ಬಾರ್ದು, ಇವರೊಂದು ಆನ್ಸರ್ ಹೇಳ್ಬಾರ್ದು. ಡೈರೆಕ್ಟ್ ಕ್ವಶನ್ ಎಷ್ಟು? ಡೈರೆಕ್ಟ್ ಕ್ವಶನ್ 1 ಮಾರ್ಕ್ಸ್ 5 ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ನಂಬರ್ 6 7 8 ತಿರುಗಿ ಹಂಗಿಂದ ಬರುವಾಗ 1 2 3 4 5 6 ಜಿಗ್ಜಾಗ್ ಇದ್ರಲ್ಲಿ ಬರುತ್ತೆ. ಜಡ್ ಇರತ್ತಲ್ಲ, ABCD ನಲ್ಲಿ ಆಲ್ಫಾಬೆಟ್ ಜಡ್ ಅಂತ ಆ ಟೈಪ್ ಬರುತ್ತೆ. ಸ್ಟಾರ್ಟ್ ಮಾಡೋಣ? ಓಕೆನಾ? ಎಲ್ಲ ರೆಡಿನಾ? HPS ಅಗ್ರ ನೋಡಿ, ಇಲ್ಲಿ ಬರ್ಕೊಂಡಿದ್ವಿ. HPS ಅಗ್ರ ಇದ್ದಾರೆ, ಕೊಟ್ಟೇವಿ ಇದ್ದಾರೆ, ಬಿಸ್ನಳ್ಳಿ ಇದ್ದಾರೆ, ಕಲ್ವ ಸಾಧ್ಲು. ಇದು ಬಿಟ್ಟು ಬೇರೆಯವರೆಲ್ಲ ಕುತ್ಕೊಂಡಿದ್ದೀರಾ? ಇಲ್ಲ. ನಿಮ್ಗೆ ಇದ್ರಲ್ಲಿ ನಂಬರ್ ಸೆಲೆಕ್ಟ್ ಮಾಡ್ಕೊಂಬ. ಹಂಗ ರೌಂಡ್ ಮಾಡಿದಲ್ಲ. ಆಮೇಲೆ ನಾನು 2 ಸಲ ಕ್ವಶನ್ ಹೋಗ್ತೀನಿ, ಅರ್ಥ ಮಾಡ್ತೀನಿ. ಕಂಬಿಗಳ ಮೇಲೆ ಯಾವುದು ಚಲಿಸುತ್ತದೆ? ಇನ್ನೊಂದು ಸಲ. ಕಂಬಿಗಳ ಮೇಲೆ ಯಾವುದು ಚಲಿಸುತ್ತದೆ? ರೈಲು. ರೈಟ್ ಆನ್ಸರ್. ಒಂದು ಇಲ್ಲಿಂದ ಹಾಕೊಳ್ಳಿ ಸರ್. ಪಾಸ್ಗೆ ಎಷ್ಟು ಕೊಡ್ತೀರಾ? ಪಾಸ್ ಈಗ ನೀವು ಯಾವ ಸ್ಕೂಲ್? ಯಾವ ನಂಬರ್ ಕ್ವಶನ್? 3 ರೌಂಡ್ ಅಪ್. ರಾಮನು ನದಿಯಲ್ಲಿ ಈಜಿದನು, ಇದರಲ್ಲಿ ಕ್ರಿಯಾಪದ ಯಾವುದು? ಇನ್ನೊಂದ್ಸಲ. ರಾಮನು ನದಿಯಲ್ಲಿ ಈಜಿದನು, ಇದರಲ್ಲಿ ಕ್ರಿಯಾಪದ ಯಾವುದು? ಸಮಾನತೆ ಪದದ ವಿರುದ್ಧ ಪದ. ಸಮಾನತೆ ಪದದ ವಿರುದ್ಧ ಪದ ಯಾವುದು? ಅಸಮಾನತೆ. ರೈಟ್ ಆನ್ಸರ್. 4 ರೆಕ್ಕೆ ಇಂಟು ಅಕ್ಕಿಯಲ್ಲ, ಸದ್ದುಂಟು ಗುಡುಗಲ್ಲ, ಓಡುವೆನೋ, ಮೋಡವಲ್ಲ, ನಾನ್ಯಾರು? ಇನ್ನೊಂದ್ಸಲ. ರೆಕ್ಕೆ ಇಂಟು ಮುಂದೆ ಹಮ್ಮಿಕೊಂಡಿದ್ದು ಬೆಳಗಿಂದ ಬಹಳ ಸಂತೋಷದಿಂದ ಮಕ್ಕಳು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈಗ ಕೊನೆಯದಾಗಿ ಈ ವೇದಿಕೆ ಮೇಲೆ ಬಹುಮಾನ ವಿತರಣೆ ಅಧ್ಯಕ್ಷರು ಮತ್ತು ಅತಿಥಿಗಳು ಆಗಮಿಸಿ ಅವರ ಮೂಲಕ ತಮ್ಮ ಪ್ರಕ್ರಿಯೆಯನ್ನ ಮುಟ್ಟಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ, ಮೊಟ್ಟ ಮೊದಲನೇದಾಗಿ
ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡತಕ್ಕಂಥ ಶಾಲಾ ಮಕ್ಕಳಿಂದ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಏಳನೇ ತರಗತಿ ವಿದ್ಯಾರ್ಥಿನಿ ಪೂರ್ಣಿಮಾರವರು. ರಾಮನಾಮವೆಂಬು ನಾಮವೆನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಮಸ್ತಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ, ಬೆಟ್ಟದ ಬೆನ್ನೊಳು ಕೊತ್ತನು ರಾಮ ಕೂರ್ಮಾವತಾರಕ್ಕೆ. ರಾಮನಾಮವೆಂಬು ನಾಮವೆನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಬುದ್ಧ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಶ್ಯಾಮಳ ವರ್ಣವ ತಾಳಿದ ರಾಮ ಸಮರ್ಥನು ಜಗಕ್ಕೆ, ಸ್ವಾಮಿ ಶ್ರೀ ಪುರಂದರ ವಿಠಲನು ರಾಮ ಗೋವಿಂದನು ಜಗಕ್ಕೆ. ರಾಮನಾಮವೆಂಬು ನಾಮವೆನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಸುಮಧುರ ಕಂಠದಿಂದ ದೇವರನ್ನು ಸ್ಮರಿಸುತ್ತಾ ಪ್ರಾರ್ಥನೆಯನ್ನು ಆಡಿರ್ತಕ್ಕಂಥ ಪೂರ್ಣಿಮಾ ಎಂಬ ವಿದ್ಯಾರ್ಥಿಗೆ ಈ ಕಾರ್ಯಕ್ರಮ ಪಡೆದ ಧನ್ಯವಾದಗಳನ್ನು ಹೇಳ್ತಾ ನೆಕ್ಸ್ಟ್ ಕಾರ್ಯಕ್ರಮ ಸ್ವಾಗತವನ್ನು ಕೋರಲಿದ್ದಾರೆ ಇದೇ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಕಳಾವತಿ ಮೇಡಮ್ ಅವರು. 2025-26ನೇ ಸಾಲಿನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಇಲ್ಲಿಗೆ ಎಲ್ಲರೂ ಸೇರಿರೋದು ತುಂಬಾ ಸಂತೋಷಕರವಾಗಿದೆ. ಈ ದಿನ ಈ 2026ನೇ ಸಾಲಿನ ಫೆಬ್ರವರಿ 1ನೇ ತಾರೀಕಿನೊಳಗಡೆ ನಾವಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಈ ಫೆಬ್ರವರಿ ತಿಂಗಳಲ್ಲಿ ಹಮ್ಮಿಕೊಂಡಿರೋದು ಆ ಮಹಾಶಿವನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ, ಚೆನ್ನಾಗಿ ಇರಲಿ ಅಂತ ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ನಮ್ಮ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಾಗಿತ್ತು. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಿ ಸಾಮೇಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ಇರ್ತೀವಿ ಅಂತ ಬೆಳಗ್ಗೆಯಿಂದ ಹೇಳಿದ್ರು. ಯಾವುದೋ ಒಂದು ಕಾರಣದಿಂದ ಈಗ ಬೇರೆ ಕಡೆ ಹೋಗಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಆದ್ರೂ ಕೂಡ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರಪ್ಪ ಸರ್ ಅವರು ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಯಾವಾಗಲೂ ನಗುನಗದ ಮಾತನಾಡ್ತಕ್ಕಂಥವ್ರು, ಯಾವುದೇ ಭೇದ ಭಾವ ಇಲ್ಲದ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಪೂರ್ಣವಾಗಿ ಕಂಡು ಯಶಸ್ವಿಗೊಳಿಸಿಕೊಡ್ತಾರೆ ಅಂತ ಕೇಳ್ಕೊಳ್ತಾ ಅವರಿಗೆ ನನ್ನ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಸುಬ್ರಹ್ಮಣಿ ಸಾರು ಅವರು ಅಷ್ಟೇ ಪಾಪ ಯಾವಾಗ್ಲೂ ನಗ್ನಗ್ತಾನೆ ಇರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಣಿ ಸಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ BO ಸಾರ್ ಅವರು ಕೂಡ ತಪ್ಪದೆ ಬಂದೇ ಬರ್ತೀನಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಅನಿವಾರ್ಯ ಕಾರಣಗಳಿಂದ ಬರಕ್ಕಾಗಿಲ್ಲ. ಬರದೇ ಇದ್ರು ಅನುಪದ ಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಇಲಾಖೆಯಿಂದ ಸುಬ್ರಹ್ಮಣ್ಯ ರೆಡ್ಡಿ ಸಾರ್ ಅವರು ತುಂಬಾ ಒಳ್ಳೆಯವರು, ತುಂಬಾ ವಾಕ್ಚಾತುರ್ಯ ಇರ್ತಕ್ಕಂಥವ್ರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಪರವಾಗಿ NPS ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಓಬಳ್ ರೆಡ್ಡಿ ಸಾರ್ ತುಂಬಾ ವಾಕ್ಚಾತುರ್ಯ ಇರ್ತಕ್ಕಂಥವ್ರು, ತುಂಬಾ ಬೇಗ ರಿಪ್ಲೈ ಕೊಡ್ತಕ್ಕಂಥವ್ರು. ಈ ಒಂದು
ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ತುಂಬಾ ಸಂತೋಷ ಆಗಿದೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಇಲಾಖೆ BIRT ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಂಜುನಾಥ್ ನಮ್ಮ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಇಲಾಖೆ CRPಗಳಾಗಿರ್ತಕ್ಕಂಥ ನಮ್ಮ ಅಗರ ಕ್ಲಸ್ಟರ್ CRPಗಳು ಮಂಜುನಾಥ್ ಸರ್ ಅವರು ತುಂಬಾ ಕೆಲಸಗಳನ್ನ ಮಾಡ್ತಾ 2-3 ದಿನಗಳಿಂದ ಆಯಾಸ ಪಡೆದಿರ ಈ ಒಂದು ಕಾರ್ಯಕ್ರಮಕ್ಕೆ ಉತ್ಸಾಹಕವಾಗಿ ನೃತ್ಯಗಳನ್ನ ಮಾಡ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಹೇಮಲತಾರವರು ಬೆಳಗ್ಗಿಂದ ನಮ್ಮ ಶಾಲೆಯಲ್ಲಿ ಇದ್ಕೊಂಡು ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ನಿಮಿತ್ತರಾಗಿ ಕೆಲಸಗಳನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಇಲಾಖೆಯ CRPಗಳಾಗಿರ್ತಕ್ಕಂಥ ಮುಡಿನೂರು ಕ್ಲಸ್ಟರ್ CRP ನಮ್ಮ ರಾಮಚಂದ್ರಪ್ಪ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸೋಮೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಬಡ್ತಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ರಾಧಮ್ಮ ಮೇಡಮ್ ಅವರು ಬೆಳಗ್ಗಿಂದ ಇದ್ರು, ಅನಿವಾರ್ಯ ಕಾರಣಗಳಿಂದ ಹೋಗಬೇಕಾಯ್ತು. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಹೊಲದೇವಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ CN ರಮೇಶ್ ಸರ್ ಅವರು ನನಗೆ ಮಾಸ್ಟರ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಗೌರವ, ತುಂಬಾ ಅಭಿಮಾನ, ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಪ್ರಶಸ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ಉತ್ತಮ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ವೆಂಕಟರಮಣ ಸರ್ ಅವರು ಕೂಡ ಉರ್ಕುಲ್ಗುಂಟೆ LPS ಅವರು ಈ ಒಂದು HMಗಳು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನನ್ನ ತಮ್ಮ ಉಬ್ಬಂಡಳ್ಳಿಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬೆಳಗ್ಗಿಂದ ದಕ್ಕನ್ನ ತಂದು ಮಕ್ಕಳಿಗೆ ಮನರಂಜನೆಯನ್ನು ಕೊಡ್ತಾ ಮಕ್ಕಳಿಗೆ ಸಂತೋಷವನ್ನು ಹೆಚ್ಚಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನನ್ನ ವೃತ್ತಿ ಬಾಂಧವರೆಲ್ಲರೂ ಕೂಡ ನನ್ನ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರು, ನಾಗರಾಜಪ್ಪ ಸರ್ ಅವರು, ಸೋಮಣ್ಣ ಸಾರು, ವಿಜಯಕುಮಾರ್ ಗೌಡ, ಗಿರೀಶ್ ಗೌಡ, ಬೈರೇಗೌಡ, ರಾಘವೇಂದ್ರ ಸಾರು, ವೆಂಕಟರಮಣಪ್ಪ ಸಾರು, ವಿಷ್ಣುಮೂರ್ತಿ ಸಾರು, ಪ್ರತಿಮಾ ಮೇಡಮ್, ರಮೇಶ್ ಸಾರು, ಸುಧಾರಾಣಿ ಮೇಡಮ್ ಅವರು, ಅಂಗನವಾಡಿ ಟೀಚರ್ ಸುಮಾ ಮೇಡಮ್ ಅವರು, ಕೊಂಡೇನಹಳ್ಳಿ ಮಾಸ್ಟರ್ ಸೈಯದ್ ಸನಾವುಲ್ಲಾ ಸಾರ್ ಅವರು ಎಲ್ಲರೂ ಕೂಡ ತುಂಬಾ ಸಂತೋಷದಿಂದ ಬೆಳಗ್ಗೆಯಿಂದ ತುಂಬಾ ಆನಂದವಾಗಿ ಇಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅಡಿಗೆ ಸಿಬ್ಬಂದಿ ಹೇಳ್ಬೇಕು. ದಿನಗಳಿಂದ ನಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಅಡಿಗೆಗಳು ಮಾಡೋದಕ್ಕೆ. ಬೇರೆ ಅಡಿಗೆಯವರು ಕೂಡ ಕಳಿಸಬಾರ್ದು, ನಾವೇ ಮಾಡೋ ಊರಿನವರು ಕೂಡ ಅನೇಕ ಜನರು ಇಲ್ಲಿ ಆಗಮಿಸಿದ್ದೀರಾ. ಮುರುದೆ ವೆಂಕಟೇಶಣ್ಣ ಅವರು ತುಂಬಾ ಜನ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಏನೇ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಕೂಡ ಮೊದಲಿಗೆ ನಾವು ಉಳಿಬೇಕಂದ್ರೆ ನಮ್ಮ ಮಕ್ಕಳು ಇರಬೇಕು. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಂದ್ರೆ ಮಕ್ಕಳು ಇರಬೇಕು. ದೇಶ ಉದ್ಧಾರ ಆಗಬೇಕಂದ್ರೆ ಮಕ್ಕಳು ಇರಬೇಕು. ಉತ್ತಮ ದೇಶವನ್ನ ಕಟ್ಟಬೇಕಂದ್ರೆ ಮಕ್ಕಳು ಇರಬೇಕು. ಮಕ್ಕಳು ಇಲ್ದಿದ್ರೆ ನಾವಿಲ್ಲ. ಮಕ್ಕಳೇ ನಮ್ಮ ಜಗತ್ತು, ಮಕ್ಕಳೇ ನಮ್ಮ ಪ್ರಪಂಚ ಅಂತ ಮಕ್ಕಳಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ.
ಸ್ವಾಗತ ಭಾಷಣವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರಿರ್ತಕ್ಕಂಥ ಇದೇ ಶಾಲೆಯ ಮುಖ್ಯೋಪಾಧ್ಯಾಯರಿರ್ತಕ್ಕಂಥ ಕಳಾವತಿ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಮತ್ತೆ ಮತ್ತೆ ಈಗ ಸ್ವಾಗತ ಬಂದಿರತಕ್ಕಂಥ ಗಣ್ಯರಿಗೆ ಸ್ವಾಗತ ನೃತ್ಯದ ಮೂಲಕ ಮಕ್ಕಳಿಂದ ನಡೆಸಿಕೊಡ್ಬೇಕಾಗಿ ವಿನಂತಿ.
ಸ್ವಾಗತವನ್ನು ಕೋರಿರ್ತಕ್ಕಂಥ ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಕೇಳಿಸ್ತಾ ಇಲ್ಲ. ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಇಲ್ಲ ಇಲ್ಲ ಇರತ್ತ ಕಾರ್ಯದರ್ಶಿಯಾಗಿದ್ದಾರೆ. ಇಲ್ಲ ಇಲ್ಲ ಡೈರೆಕ್ಟ್ ಇಲ್ಲ ಪ್ರಾಸ್ತಾವಿಕ ನುಡಿಯನ್ನು 1 ಗಂಟೆ 10 ನಿಮಿಷ ಆಗಿದೆ. ನಮ್ಮ ಭಾಗದ ಸಿಆರ್ಪಿ ಇಲ್ಲ ಲೇ ಇರ್ಲಿ ಬಿಡಿ ಇರ್ಲಿ ಮತ್ತೆ ಇಟ್ಕೊಂಡ್ರೆ ಮತ್ತೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದ? ಪ್ರಾಸ್ತಾವಿಕ ನುಡಿ ನಮ್ಮ ಸ್ಟಾರ್ಟ್ ಮಾಡಿದ್ದ? ಸಿಇಒ ಕಚೇರಿಗಳಾಗಿರ್ತಕ್ಕಂಥ ನಮ್ಮ ಭಾಗದ BRP ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ BRP ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರು ಈ ಕಾರ್ಯಕ್ರಮದ FLN 2025-26ನೇ ಸಾಲಿನ ಕಾರ್ಯಕ್ರಮದ FLN ಕಾರ್ಯಕ್ರಮದ ಕುರಿತು 4 ಪ್ರಾಸ್ತಾವಿಕ ನುಡಿಬೇಕಂತ ತಮ್ಮೆಲ್ಲರಿಗೂ ಎಲ್ರಿಗೂ ನಮಸ್ಕಾರ. ಜೈ ಬೋಲೋ ಭಾರತ್ ಮಾತಾ ಕಿ. ಜೈ ಬೋಲೋ ಭಾರತ್ ಮಾತಾ ಕಿ. ಸ್ವಲ್ಪ ಗಂಡು ಏರುಧ್ವನಿಯಾಗಿದೆ ನನಗೆ, ಅಡ್ಜಸ್ಟ್ ಮಾಡ್ಕೊಂತೀರಾ ಅಂತ ಭಾವಿಸ್ತಾ 2025 ಮತ್ತು 26ನೇ ಸಾಲಿನ FLN ಕಲಿಕಾ ಹಬ್ಬ ಅದರ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬಕ್ಕೆ ಆಗಮಿಸಿದ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ಎಚ್ ವೆಂಕಟೇಶ್ವರ ಅವರೇ, ಅದೇ ರೀತಿಯಾಗಿ ಮತ್ತೋರ್ವರು ಹಿರಿಯರು ಸಹೋದರ ಸಮಾನರಾದಂಥ ಶ್ರೀಯುತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಪ್ರಧಾನ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿಗಳು ಅಂತ ಶ್ರೀಯುತ ಸುಬ್ರಹ್ಮಣ್ಯಂ ಸರ್ ಅವರೇ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಂತ ಶ್ರೀಯುತ ಸಹೋದರ ಸಮಾನರಾದಂಥ ಶ್ರೀಯುತ ಓಬುಡಟ್ಟಿ ಸರ್ ಅವರೇ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮತ್ತೋರ್ವ ಮಿತ್ರರು ಸ್ನೇಹಿತರು ಅಂತ ದುಡ್ಮಲೆ ಮಂಜಣ್ಣ ಅವರೇ, ಅದೇ ರೀತಿಯಾಗಿ ನಿಕಟಪೂರ್ವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿಗಳು ಹಿರಿಯರು ಸಹೋದರರು ಅಂತ CN ರಮೇಶ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ತುಗ್ಗಸದರ ಹೋಬಳಿ ಘಟಕದ ಅಧ್ಯಕ್ಷರು ಮಿತ್ರರು ಸಹೋದರರಾದಂಥ ಶ್ರೀಯುತ BM ಸೋಮೇಶ್ ಸರ್ ಅವರೇ, ಅದೇ ರೀತಿಯಾಗಿ ಮತ್ತೋರ್ವರು ಕೊಡಿನೂರು CRPಗಳು ಸಹೋದರರಾದಂಥ ರಾಮಚಂದ್ರಪ್ಪ ಸರ್ ಅವರೇ, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಮೂಡಿ ಬರಲಿಕ್ಕೆ ನಮ್ಮ ಇಲಾಖೆಯ ಸಹೋದ್ಯೋಗಿ ಮಿತ್ರರು ಹಾಗೂ ಸದರಿ ಕ್ಲಸ್ಟರ್ನ CRP ಮಿತ್ರರು ಅಂತ ಶ್ರೀಯುತ ಮಂಜುನಾಥ್ ಸರ್ ಅವರೇ, ಅದೇ ರೀತಿಯಾಗಿ ಮತ್ತೋರ್ವ ಹಿರಿಯರು ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದಂಥ ಶ್ರೀಯುತ HV ಸರ್ ಅವರೇ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮಿತ್ರರು ಅಂತ ಶ್ರೀಯುತ ರವೀಂದ್ರನಾಥ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಈ ಒಂದು ಗಡಿ ಭಾಗದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಕರ್ತರಾದಂಥ ಸರ್ಕಾರ ಅವರೇ, ಮತ್ತೋರ್ವ ಸಿಬ್ಬಂದಿ ಅಂತ ಕೃಷ್ಣಮೂರ್ತಿ ಸರ್ ಅವರೇ, ಹಾಗೂ ಕ್ಲಸ್ಟರ್ನ ಎಲ್ಲ ಹಿರಿಯ ಪ್ರಾಥಮಿಕ ಶಾಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಪ್ರಭಾರಿ ಮುಖ್ಯೋಪಾಧ್ಯಾಯರುಗಳೇ, ಬಡ್ತಿ ಮುಖ್ಯೋಪಾಧ್ಯಾಯರುಗಳೇ, ಸಹ ಶಿಕ್ಷಕರುಗಳೇ, ಹಾಗೂ ವಿವಿಧ ಕ್ಲಸ್ಟರ್ಗಳಿಂದ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಈ ಊರಿನ ಗ್ರಾಮಸ್ಥರೇ, ಪ್ರಮುಖರೇ, ಹಾಗೂ ಮತ್ತೋರ್ವ ಕರ್ನಾಟಕ ರಾಜ್ಯ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಬಹುಶಃ ಪ್ರತಿಭಾ ಕಾರಂಜಿಯನ್ನು ಹೊರತುಪಡಿಸಿದ್ರೆ ಮತ್ತೊಂದು ದೊಡ್ಡ ಮಟ್ಟದ ಹಬ್ಬ ಯಾವುದಪ್ಪ ಅಂತಂದ್ರೆ ಅದು ಕಲಿಕಾ ಹಬ್ಬ, FLN ಕಲಿಕಾ ಹಬ್ಬ ಅಂತ. ಬಹುಶಃ ನೀವು ಸುಮಾರು ಸಮಾರಂಭಗಳಲ್ಲಿ ಒಂದಷ್ಟು ವ್ಯಕ್ತಿಗಳು ಮಾತಾಡ್ತಾ ಇರ್ತಾರೆ, ಏನಪ್ಪಾ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳು ಅಂತ. ನಾನು ಆ ಪದವನ್ನ ಬಳಸಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಮಗುವಿಗೂ ತನ್ನದೇ ಆದಂತಹ ಒಂದು ಅದಮ್ಯ ಚೇತನ ಇರ್ತದೆ, ತನ್ನದೇ ಆದಂತಹ ಒಂದು ಕಲಿಕಾ ಭಿನ್ನತೆ ಇರ್ತದೆ. ಆದ್ರೆ ನಿಧಾನಗತಿಯಲ್ಲಿ ಕಲಿಯುತ್ತಿರುವಂತಹ ಮಕ್ಕಳು ಅಂತ ಕರೆದ್ರೆ ಖಂಡಿತವಾಗಿ ತಪ್ಪಾಗಲಾರದು. ಸೊ ಇಲ್ಲಿ ಸಮುದಾಯದ ಸಹಭಾಗಿತ್ವವನ್ನ ಇಲಾಖೆಯೊಂದಿಗೆ ಜೋಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಮುದಾಯದಲ್ಲಿ ಶಾಲೆಯ ಪರಿಶ್ರಮ ಎಷ್ಟಿದೆ ಈ ಸಂದರ್ಭದಲ್ಲಿ ಹೇಳ್ತಾ ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಖ್ಯಾತ ವಕೀಲರು ಹಾಗೂ ಗಾಂಧಿ ಪ್ರಶಸ್ತಿ ಪುರಸ್ಕೃತರು ಆದಂತ ಹಾಗೂ ನಮ್ಮ ಗುರುಗಳು ಆದಂತ ಶ್ರೀಯುತ MS ಶ್ರೀನಿವಾಸ ರೆಡ್ಡಿ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಕಲಿಕಾ ಹಬ್ಬದ ಪರವಾಗಿ ಆತ್ಮೀಯವಂತ ಸ್ವಾಗತವನ್ನು ಜೋರಾಗಿ ಚಪ್ಪಳೆಯನ್ನು ಹೊಡೆಯುವ ಮೂಲಕ ಅವರಿಗೆ ಆತ್ಮೀಯವಂತ ಸ್ವಾಗತವನ್ನು ಬಯಸೋಣ. ಅದೇ ರೀತಿಯಾಗಿ
ಈ ಒಂದು ಗ್ರಾಮದ ಹಿರಿಯ ಮುಖಂಡರು ಈಗಾಗಲೇ ನಾನು ಹೇಳ್ತಾ ಇದ್ದೆ, ಇಡೀ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಜುಕ್ಸಂದ್ರ ಹೋಬಳಿಯನ್ನ ಪರಿಚಯ ಮಾಡಿಕೊಟ್ಟಂತ ಒಂದು ಖ್ಯಾತಿ ಯಾರಿಗಾದ್ರೂ ಇದೆ ಅಂತಂದ್ರೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಕೋಚಿಮಲ್ನ ಹಾಲಿ ನಿರ್ದೇಶಕರಾದಂತಹ ಶ್ರೀಯುತ ಇದೇ ಗ್ರಾಮದ ಮುಖಂಡರಾದಂತಹ ಶ್ರೀಯುತ ಬಿ ವಿ ಶ್ಯಾಮೇಗೌಡಣ್ಣ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು, ಜೋರಾಗಿ ಚಪ್ಪಾಳೆಯನ್ನು ಹೊಡೆಯೋದ್ರ ಮುಖಾಂತರ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸೋಣ. ಇಲ್ಲೇ ಇದಾವಲ್ಲ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ತನ್ನದೇ ಆದಂತಹ ಸಮಾಜ ಸೇವೆಯನ್ನು ನಿರ್ವಹಿಸ್ತಾ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವಂತ ನಮ್ಮ ಗೊಲ್ಲಳ್ಳಿ ಪ್ರಭಾಕರಣ್ಣ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆಯನ್ನು ಹೊಡೆದ ಮೂಲಕ ಆತ್ಮೀಯವಂತ ಸ್ವಾಗತವನ್ನು ನಡೆಸೋಣ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷ್ಮೀ ಪ್ರೀತಿ ಮೇಡಮ್ ಅವರು ಅವನಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರವಾಗಿ ಆತ್ಮೀಯವಂತ ಸ್ವಾಗತವನ್ನು ಬಯಸೋಣ. ಹಾರ್ಟಿ ವೆಲ್ಕಮ್ ಮೇಡಮ್. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವ ಮಹಿಳಾ ಮಂಡಳಿಗಳು ಶ್ರೀಮತಿ ಶಶಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಂತ ಸ್ವಾಗತವನ್ನು ಬಯಸೋಣ. ರಾಷ್ಟ್ರ ಅಧ್ಯಕ್ಷ ಗುಣೇಶ್ವರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಉದ್ಘಾಟನಾ ಕಾರ್ಯಕ್ರಮ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಅತಿಥಿಗಳಿಂದ ನೆರವೇರಿಸಿಕೊಳ್ಬೇಕಾಗಿ ತಮ್ಮ ಎಲ್ಲ ನಿಂತ್ಕೊಳ್ರಿ ಮಕ್ಕಳ, ನಿಂತ್ಕೊಳ್ರಮ್ಮ. सर्वं कल्याणं आरोग्यं धनसम्पदा शत्रुबुद्धिर्विनाशाय दीपज्योति नमोस्तुते दीपज्योति परब्रह्म दीपज्योति जनार्दनः दीपो हरति पापानि संध्यादीपं नमोस्तुते असतो मा सर्गमया तमसो मा ज्योतिर्गमया मृत्योर्मा अमृतंगमया। ॐ शान्ति शान्ति शान्ति।
ಬೇಕಂತೇಳಿ ನಮ್ಮೆಲ್ಲ ಜೈ ಬೋಲೋ ಭಾರತ್ ಮಾತಾ ಕಿ. ಕ್ಷಮೆ ಇರಲಿ. ಇದೀಗ ತಾನೇ ವೇದಿಕೆ ಮೇಲೆ ಉಪಸ್ಥಿತಿರುವಂತ 2025 ಮತ್ತು 26ನೇ ಸಾಲಿನ ಅಗರ ಕ್ಲಸ್ಟರ್ ಬೆಟ್ಟದ FLM ಕಲಿಕಾ ಹಬ್ಬದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಯುತ BV ಶ್ಯಾಮೇಗೌಡ ಸರ್ ಅವರು, ಕೋಚಿಮಲ್ನ ನಿರ್ದೇಶಕರು. ನಾನು ಈಗಾಗಲೇ ಹೇಳಿದಂಗೆ ಈ ರಾಜಕೀಯ ಮೂಲೆಗಳಲ್ಲಿ ದುಕ್ಸಂದ್ರಾವ್ ಹೋಬಳಿ ಹೊತ್ತಿಗೆ ಆ ರಾಜಕೀಯ ಛಾಪನ್ನ ಮೂಡಿಸಿ ತಮ್ಮದೇ ಆದಂತಹ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವಂತಹ ಶ್ರೀಯುತ ಶ್ಯಾಮೇಗೌಡಣ್ಣವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂತ ನನ್ನ ನೆಚ್ಚಿನ ಗುರುಗಳು ಹಾಗೂ ಗಾಂಧಿ ಪ್ರಶಸ್ತಿ ಪುರಸ್ಕೃತರು, ಖ್ಯಾತ ವಕೀಲರು ಹಾಗೂ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು ಅಂತ ಶ್ರೀಯುತ MS ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಅಂತ ಶ್ರೀಯುತ H ವೆಂಕಟಪ್ಪ ಸರ್ ಅವರೇ, ಹಾಗೂ ಅನೇಕ ಸರ್ಕಾರಿ ಶಾಲೆಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಶೂ, ಅನೇಕ ರೀತಿಯಾದಂತಹ ಊಟಕ್ಕೆ ಸಂಬಂಧಪಟ್ಟಂತಹ ತಟ್ಟೆ, ಲೋಟ, ವಿವಿಧ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಇವತ್ತು ತಾಲೂಕಿನಲ್ಲಿ ತಮ್ಮದೇ ಒಂದು ಛಾಪನ್ನು ಮೂಡಿಸಿರುವಂತಹ ಶ್ರೀಯುತ ಗೊಲ್ಲಳ್ಳಿ ಪ್ರಭಾಕರಣ್ಣ ಅವರೇ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರು, ಸಹೋದರ ಸಮಾನರಾದಂತಹ ಶ್ರೀಯುತ ಓಬಳರೆಡ್ಡಿ ಸರ್ ಅವರೇ, ದುಕ್ಸಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಹೋಬಳಿ ಘಟಕದ ಅಧ್ಯಕ್ಷ ಅಂತ ಶ್ರೀಯುತ BM ಸೋಮೇಶ್ ಸರ್ ಅವರೇ, ಹಾಗೂ ಆವಣಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಮತ್ತೋರ್ವ ಮಹಿಳಾ ಮಂಡಳಿಗಳಂತ ಶಶಿ ಮೇಡಮ್ ಅವರು, ಲಕ್ಷ್ಮೀ ಪ್ರಿಯಾ ಮೇಡಮ್ ಅವರು, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳು ಅಂತ ಶ್ರೀಯುತ ಸುಬ್ರಹ್ಮಣ್ಯಂ ಸರ್ ಅವರೇ, ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿಗಳು ಅಂತ ಶ್ರೀಯುತ ಕುಡ್ಮಲೆ ಮಂಜಣ್ಣ ಅವರೇ, ಹಾಗೂ ಈ ಭಾಗದ ಉತ್ತಮ ಶಾಲಾ ಶಿಕ್ಷಕರ ಪುರಸ್ಕೃತ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಯುತ HB ಸರ್ ಅವರೇ, ಹಾಗೂ ನಿಕಟಪೂರ್ವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿಗಳು, ಮಿತ್ರರು, ಸಹೋದರರು ಆದ ಶ್ರೀಯುತ CN ರಮೇಶ್ ಸರ್ ಅವರೇ, ಹಾಗೂ ನಮ್ಮ BRC ಕಚೇರಿಯಿಂದ ಆಗಮಿಸಿರುವಂತಹ BIRTಗಳು ಮಿತ್ರರು ಆದಂತಹ ಶ್ರೀಯುತ ಶಿವಣ್ಣ ಅವರೇ, ಹಾಗೂ ಈ ಕ್ಲಸ್ಟರ್ನ ಇಷ್ಟೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ಇಲಾಖೆಯಿಂದ ನನ್ನ ಸಹೋದ್ಯೋಗಿ ಮಿತ್ರರು ಆದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರೇ, ಈ ಕ್ಲಸ್ಟರ್ನ CRPಗಳಂತ ಮಂಜುನಾಥ್ ಸರ್ ಅವರೇ, ನಮ್ಮ ಪಕ್ಕದ ಮುಡಿನೂರು ಕ್ಲಸ್ಟರ್ನ CRPಗಳು ಮಿತ್ರರು, ಸಹೋದರರು ಅಂತ ಶ್ರೀಯುತ ರಾಮಚಂದ್ರಪ್ಪ ಸರ್ ಅವರೇ, ಇದಕ್ಕೆ ತಾನೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಗುಡಿಪಲ್ಲಿ ಹಾಗೂ ರಾಜೇಂದ್ರಹಳ್ಳಿ, ಹೆಚ್ಗೋಲಹಳ್ಳಿಯ CRPಗಳು ನನ್ನ ಸಹೋದ್ಯೋಗಿ ಮಿತ್ರರಾದಂತ ನಮ್ಮ ನಾರಾಯಣಸ್ವಾಮಿ ಅಣ್ಣವರೇ, ಹಾಗೂ ಕರ್ನಾಟಕ ರಾಜ್ಯ NPS ಸರ್ಕಾರಿ ನೌಕರರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಂತ ಶ್ರೀಯುತ ರವೀಂದ್ರನಾಥ್ ಸರ್ ಅವರೇ, ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಮುಖ್ಯೋಪಾಧ್ಯಾಯರೇ ಹಾಗೂ ಸಹ ಶಿಕ್ಷಕರುಗಳೇ, ವಿದ್ಯಾರ್ಥಿಗಳೇ, ಅತಿ ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ದೂರಿಯಾಗಿ ಈ ಒಂದು ಬಿಸಿನಳ್ಳಿಯಲ್ಲಿ ಕಿರಣ್ ಮೇಡಮ್ ಅದೇ ರೀತಿಯಾಗಿ ಮತ್ತೋರ್ವ ನಮ್ಮ ಹಿರಿಯರು, ಸಹೋದರರು, ಶ್ರೀಯುತ ಗಂಗಪ್ಪಣ್ಣ ಅವರು, ನಿಕಟಪೂರ್ವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರತಿನಿಧಿಗಳು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಈಗ ತಾನೆ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯಂತ ಸ್ವಾಗತವನ್ನು ಬಯಸ್ತಾ, ಅವರೇ ಶ್ರೀಯುತ ಗಂಗಪ್ಪ ಸರ್ ಅವರೇ, ಅತಿ ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಈ ಒಂದು ಗಡಿ ಭಾಗದಲ್ಲಿ ಆಯೋಜನೆಯನ್ನ ಮಾಡಲಿಕ್ಕೆ ಹಗಲಿರುಳು ಶ್ರಮಿಸಿ ಇವತ್ತು ಈ ಕಾರ್ಯಕ್ರಮ ಇನ್ನೇನು ಯಶಸ್ವಿನತ್ತ ಸಾಗಿದೆ. ಅದಕ್ಕೆ ಮುಖ್ಯ ಕಾರಣೀಕರ್ತರು ನಮ್ಮ ಸಹೋದರಿ ಸಮಾನರಾದಂತಹ ಶ್ರೀಮತಿ ಕಲಾವತಿ ಮೇಡಮ್ ಅವರು, ಕೃಷ್ಣಮೂರ್ತಿ ಸರ್ ಅವರು, ಹಾಗೂ ಎಲ್ಲ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ, ಗ್ರಾಮಸ್ಥರೇ, ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ. ಪ್ರಶಾಂತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀಯುತ ಪ್ರಶಾಂತ್ ಸರ್ ಅವರು ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ, ವೇದಿಕೆಗೆ ಬರಬೇಕು. ಸೊ ಏನು ಇಲಾಖೆಯ ಒಂದು ಬೆಳಗಿನಿಂದಲೂ ಕೂಡ ನೀವು ಈಗಾಗಲೇ ನಾನು ಆವಾಗಲೇ ಹೇಳ್ತಾ ಇದ್ದೆ, ಸಂತೋಷದಾಯಕ ಗಣಿತ, ಗಟ್ಟಿ ಓದು, ಕತೆ ಕಟ್ಟುವುದು, ಟ್ರೆಷರ್ ಹಂಟ್ ಅಥವಾ ಮೆಮೊರಿ ಪರೀಕ್ಷೆ, ಅದರ ಜೊತೆಗೆ ಮತ್ತೆ ಸಮುದಾಯದ ಸಹಭಾಗಿತ್ವ, ಪೌಷ್ಟಿಕಾಂಶ ಮತ್ತು ಆಹಾರ, ಹೀಗೆ ಇಲಾಖೆಯು ಸುಮಾರು ಒಂದು 11 ಅಂಶಗಳನ್ನ ಪರಿಚಯಿಸಿ, ನಾನು ಈಗಾಗಲೇ ಹೇಳಿದಂಗೆ ಏನಪ್ಪಾ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳು ಅನ್ನೋ ಪದವನ್ನು ಬಳಸಿದ್ರೆ ಬಹುಶಃ ತಪ್ಪಾಗ್ತದೆ. ನಿಧಾನಗತಿಯಲ್ಲಿ ಕಲಿತಾ ಇರುವಂತಹ ಮಕ್ಕಳು ಅಂತ ನಾನು ಭಾವಿಸ್ತೀನಿ. ಸೊ ನಿಧಾನಗತಿಯಲ್ಲಿ ಕಲಿತಾ ಇರುವಂತಹ ಮಕ್ಕಳನ್ನ ಮುಖ್ಯವಾಹಿನಿಗೆ ಏನು
ಈಗಾಗಲೇ ನಾವು ಗುರುತಿಸಿಕೊಂಡಿದ್ದೀವಿ. ಬಹಳಷ್ಟು ಉತ್ತಮವಾದಂತಹ ಮಕ್ಕಳ ಸಾಲಿಗೆ ಸೊ ಮುಖ್ಯವಾಹಿನಿಗೆ ಮೈನ್ ಸ್ಟ್ರೀಮ್ಗೆ ತರಲಿಕ್ಕೆ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಈ ಯೋಜನೆಯಲ್ಲಿ ಇಷ್ಟು ಚಟುವಟಿಕೆಗಳನ್ನ ಆಯೋಜನೆ ಮಾಡಿರುವಂತಹ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಹೆಸರೇ ಸೂಚಿಸುವಂತೆ ಕಲಿಕಾ ಹಬ್ಬ. ಕಲಿಕೆ ಯಾವ ರೀತಿಯಾಗಿರ್ಬೇಕಪ್ಪ ಅಂದ್ರೆ ಹಬ್ಬದ ರೀತಿಯಲ್ಲಿರಬೇಕು. ಕೆಳಗಡೆ ಒಂದು ಟ್ಯಾಗ್ ಲೈನ್ ಇದೆ, ಅದಕ್ಕೆ ಈ ಕಲಿಕಾ ಹಬ್ಬಕ್ಕೆ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇದೆ, ಪ್ರಶ್ನೆ ಪ್ರಜ್ಞೆಯಾಗಲಿ ಅಂತ. ಈ ಒಂದು ಪ್ರಸ್ತುತ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ನಾವು ಯಾವುದನ್ನು ಕೂಡ ಪ್ರಶ್ನೆ ಮಾಡಿದ್ರೆ ಹೋಗಬಾರದು ಅನ್ನೋದು ಇಲಾಖೆ ಆಶಯ. ಪ್ರಶ್ನೆ ಮಾಡಿತಾ ನಾವು ಪ್ರತಿಯೊಂದನ್ನು ಕೂಡ ಸ್ವೀಕಾರ ಮಾಡಿದ್ದಾಗಲಿ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಉನ್ನತ ಮಟ್ಟದಲ್ಲಿ ಹೋಗ್ತೀವಿ ಅಂತ ಇಲಾಖೆಯ ಆಶಯ ಆಗಿದೆ. ಹೀಗಾಗಿ ನಾನು ಈಗಾಗಲೇ ಹೇಳಿದಂಗೆ ಏನಪ್ಪ ಅಂದ್ರೆ ಪ್ರತಿಭಾ ಕಾರಂಜಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಶಾಲಾ ಹಂತದಲ್ಲಿ ಮುಗಿದಿದೆ, ಕ್ಲಸ್ಟರ್ ಹಂತದಲ್ಲಿ ಮುಗಿದಿದೆ, ಅದರ ಜೊತೆಗೆ ತಾಲೂಕು ಹಂತ ಮುಗಿದಿದೆ, ಜಿಲ್ಲಾ ಹಂತ ಮುಗಿಸಿಕೊಂಡು ರಾಜ್ಯ ಹಂತದಲ್ಲಿ ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಫೆಬ್ರವರಿ 6, 7, 8ನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಇದು ಒಂದು ಅದ್ಭುತವಾದಂತಹ ವೇದಿಕೆ. ಅದನ್ನ ಹೊರತುಪಡಿಸಿ ಮತ್ಯಾವುದಾದ್ರೂ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಇಲಾಖೆ ಕಲ್ಪಿಸಿಕೊಡ್ತದೆ ಅಂತಂದ್ರೆ ಅದು ಎಕ್ಸಲೆಂಟ್ ಕಲಿಕಾ ಹಬ್ಬ ಅಂತಂದ್ರೆ ಖಂಡಿತವಾಗಿಯೂ ಕೂಡ ತಪ್ಪಾಗಲಾರದು. ಡೆಕ್ಕನ್ ಬಾಬಣ್ಣ ಅವರು ಖಂಡಿತಾನೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಕಲಿಕಾ ಹಬ್ಬದ ಪರವಾಗಿ ಅವರಿಗೆ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇದರಲ್ಲಿ ಪ್ರದೀಪ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಎಸ್ ಬಿಸ್ನಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಶಾಲೆ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಅವರಿಗೆ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅಂತಂದ್ರೆ ಕಲಿಕೆ ಅನ್ನೋದೇನಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಜೀವನದಲ್ಲಿ ಜೀವನ ಪರ್ಯಂತ ನಡೆಯುವಂತಹ ಒಂದು ವ್ಯವಸ್ಥೆ. ಅದಕ್ಕೆ ಹೇಳೋದು ಕಲಿಕೆ ಓಮ್ ಟು ಟ್ಯೂಮ್ ಅಂತಾರೆ. ಗರ್ಭದಿಂದ ಗೋರಿಯವರೆಗೂ ಕೂಡ ಏನಪ್ಪಾ ಅಂತಂದ್ರೆ ನಾವು ಕಲಿತಾನೆ ಹೋಗ್ತೀವಿ ಒಂದಲ್ಲ ಒಂದು ವಿಚಾರವನ್ನ. ಯಾಕಂದ್ರೆ ಹಿರಿಯರಿಂದ ಹಿರಿಯರು ಕಲಿಯಬಹುದು, ಕಿರಿಯರಿಂದ ಹಿರಿಯರು ಕಲಿಯಬಹುದು, ಅನುಭವಸ್ಥರಿಂದ ಅನುಭವ ಇಲ್ಲದಂತವರು ಕೂಡ ಕಲಿಯಬಹುದು. ಅಂತಹ ಒಂದು ವೇದಿಕೆಯನ್ನ ನಮ್ಮ ಇಲಾಖೆ ನಿರ್ಮಿಸಿಕೊಟ್ಟಿದೆ. ಈ ಒಂದು ವೇದಿಕೆಯಲ್ಲಿ ಕೂಡ ಜೈ ಬಲ ಭಾರತ್ ಮಾತಾ ಕಿ. ಹಬ್ಬ ಅಂತಂದಾಗ ನಾವು ಹಬ್ಬದ ರೀತಿಯಂತಹ ವಾತಾವರಣದಲ್ಲಿ ನಾನು ಬೆಳಗ್ಗೆ ಆವಾಗಲೇ ನೋಡ್ತಾ ಇದ್ದೆ, ನಾನು ನೃತ್ಯವನ್ನ ಒಂದು 2-3 ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಬಹುಶಃ ಯಾವುದೇ ರೀತಿಯಂತಹ ಖಾಸಗಿ ಶಾಲಾ ಮಕ್ಕಳಿಗೂ ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಈಗಿನ ಕಾಲದಲ್ಲಿ ಯಾವುದರಲ್ಲೂ ಕೂಡ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ರು. ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷ ಆಯ್ತು. ಅವರಿಗೆ ಯಾವುದೇ ರೀತಿಯಂತಹ ನೃತ್ಯ ಸಂಯೋಜಕರಿಲ್ಲ. ನೀವು ಖಾಸಗಿ ಶಾಲೆಗಳಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಅದಕ್ಕೆ ನೃತ್ಯ ಸಂಯೋಜಕರು, ಕೊರಿಯೋಗ್ರಾಫರ್ ಅಂತ ಒಬ್ಬರು ಬರ್ತಾರೆ. ಬಹುಶಃ ಈ ಇಷ್ಟೊಂದು ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿಯಿಂದ 2,000-3,000 ರೂಪಾಯಿ ಅವರು ಖಂಡಿತವಾಗಿಯೂ ಕೂಡ ತಗೊಳ್ತಾರೆ. ಆದ್ರೆ ಇಲ್ಲಿ ವಿವಿಧ ರೀತಿಯಾದಂತಹ ವೇಷಭೂಷಣಗಳಲ್ಲಿ ತಮ್ಮದೇ ಆದಂತಹ ಸೃಜನಶೀಲತೆಯನ್ನ ಪ್ರದರ್ಶನ ಮಾಡ್ತಾ ಇವತ್ತು ಏನಪ್ಪಾ ಅಂದ್ರೆ ನಿಧಾನಗತಿಯಲ್ಲಿ ಕಲಿತಾ ಇರುವಂತಹ ತಾವೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತ ಆಶಿಸ್ತಾ ಬೆಳಗಿನಿಂದ ಬಹಳಷ್ಟು ಚಟುವಟಿಕೆಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು. ನನಗೆ ನಮ್ಮ ಗುರುಗಳು ಇತಿಹಾಸ ಬೋಧನಾ ವಿಧಾನಕ್ಕೆ ಬರ್ತಾ ಇದ್ರು. ನಾನು BEd ಮಾಡ್ತಾ ಇರ್ಬೇಕಾದ್ರೆ ಶಾರದಾ ಕಾಲೇಜಲ್ಲಿ ನಮ್ಮ MS ಶ್ರೀನಿವಾಸ ರೆಡ್ಡಿ ಸರ್ ಅವರು ನನ್ನ ಗುರುಗಳು. ಅವರು ಪಾಠ ಬೋಧನೆ ಮಾಡ್ತಾ ಇರಬೇಕಾದ್ರೆ ಬಹುಶಃ ನಾನು ಎಲ್ಲ ತರಗತಿಗಳಿಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕ್ಲಾಸಸ್ಗೆ ಬಂಕ್ ಆಗ್ತಾ ಇದ್ದೆ, ಹೋಗ್ತಾ ಇರ್ಲಿಲ್ಲ. ಆದ್ರೆ ನಮ್ಮ MS ಶ್ರೀನಿವಾಸ ರೆಡ್ಡಿ ಸರ್ ಅವ್ರ ಕ್ಲಾಸ್ ಇದೆ ಅಂತಂದ್ರೆ ಅಷ್ಟು ಅದ್ಭುತವಾಗಿ ಮೂಡಿ ಬರೋದು. ಅವ್ರ ತರಗತಿ ಹೇಗಿರ್ತದಪ್ಪ ಅಂದ್ರೆ ಇತಿಹಾಸ ಬೋಧನೆ ಮಾಡ್ತಾ ಇದ್ರೆ ಬಹುಶಃ ನಾನು ಯಾವುದು ಈ ರಕ್ಕಸ ತಂಗಡಿ ಯುದ್ಧ ಅಂತ ಮಾಡ್ತಾರೆ ಅವರು. ಈ ರಕ್ಕಸ ತಂಗಡಿ ಯುದ್ಧ ನಮ್ಮ ಕಣ್ಣು ಮುಂದಗಡೆ ನಡೀತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅವರು ಅವರ ವರ್ಣನೆ ಆ ರೀತಿಯಾಗಿರ್ತದೆ. ಆ ಪಾತ್ರಗಳಿಗೆ ಜೀವವನ್ನು ತುಂಬಬಹುದು. ಯಾಕಂದ್ರೆ ಎಲ್ಲ ಶಿಕ್ಷಕರನ್ನು ಕೂಡ ನಾವು ಮಾದರಿಯಾಗಿ ತಗೊಳ್ಳೋಕೆ ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ. ನಮ್ಮ ಜೀವನ ಪರ್ಯಂತ ಕೆಲವರು ನಮಗೆ ಮಾರ್ಗದರ್ಶಕರಾಗಿರ್ತಾರೆ, ಅವರನ್ನ ನಾವು ಮಾದರಿಯಾಗಿ ತಗೊಂತೀವಿ. ಇವತ್ತು ನಾನು ಶಿಕ್ಷಣ ಇಲಾಖೆಯಲ್ಲಿ ಈ ಮಟ್ಟಕ್ಕೆ ಬೆಳೆಯಬೇಕಂದ್ರೆ ಅವರು ಕೂಡ ಸ್ಫೂರ್ತಿ ಅಂತ ನಾನು ಖಂಡಿತವಾಗಿ ಈ ವೇದಿಕೆಯಲ್ಲಿ ಹೇಳ್ತೀನಿ. ಯಾಕಂದ್ರೆ ಅವರ ಒಂದು ಮಾತಿನ ಶೈಲಿ ನಿರರ್ಗಳವಾಗಿ ಮಾತಾಡ್ತಾರೆ. ಬಹಳಷ್ಟು ಉತ್ತಮವಾದಂತಹ ವಾಗ್ಮಿಗಳು. ಅನೇಕ ಕಾರ್ಯಕ್ರಮಗಳನ್ನ ನಾವು ಅವರು ಯಾವುದೇ ಯೂಟ್ಯೂಬ್ ಅಲ್ಲಿ ಬರುವಂತಹ ಅವರ ಮಾತು, ಯಾವುದೇ ಪ್ರೆಸ್ ಮೀಟ್ ಇರ್ಬೋದು, ಯಾವುದೇ ಯೂಟ್ಯೂಬ್ ಅಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಪ್ರತಿಯೊಂದು ವಿಡಿಯೋನ ನಾನು ನೋಡ್ತೀನಿ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ
ಶ್ರೀಯುತ ನಮ್ಮ ಶ್ರೀನಿವಾಸ್ ರೆಡ್ಡಿ ಸರ್ ಅವರು ಮಾತಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಕರು ನಾವೆಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮ ಇಲಾಖೆಯ ಆಶಯ ಏನಿದೆ ಈ ಆಶಯವನ್ನು 100% ನಿಮ್ಮ ಕ್ಲಸ್ಟರ್ನಲ್ಲಿ ಈಡೇರಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ನಮ್ಮ ಶ್ರೀಯುತ ವಿಶೇಷವಾಗಿ ನಮ್ಮ ಮಂಜುನಾಥ್ ಸರ್ ಅವರಿಗೆ, ನಮ್ಮ ಕಲಾವತಿ ಮೇಡಮ್ ಅವರಿಗೆ, ಸುಧಾ ಮೇಡಮ್ ಅವರಿಗೆ, ಕೃಷ್ಣಮೂರ್ತಿ ಸರ್ ಅವರಿಗೆ ಹಾಗೂ ಎಲ್ಲರಿಗೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೂ ಕೂಡ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. FLN ಕಲಿಕಾ ಒಬ್ಬ ಮಕ್ಕಳನ್ನ ಈ FLN ಕಲಿಕೆಯಿಂದ ಯಾವ ರೀತಿ ಕಲಿತಾರೆ ಅನ್ನೋದ್ರ ಮೂಲಕ ತನ್ನ ಗುರುಗಳನ್ನು ಸ್ಮರಿಸ್ತಾ ಅವರ ಉದಾಹರಣೆಗಳನ್ನು ಕೊಡ್ತಾ ಅದ್ಭುತವಾಗಿ ಮಾತಾಡಿರ್ತಕ್ಕಂಥ BRP ಸುಬ್ರಹ್ಮಣ್ಯ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಕರ್ನಾಟಕ ರಾಜ್ಯ ಶಾಲಾ ಪ್ರಾಥಮಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಯಡಿಯೂರಪ್ಪ ಸರ್ ಅವರು ಈ ಕಾರ್ಯಕ್ರಮದ ಕುರಿತು 4 ಮಾತು ಮಾತಾಡಬೇಕಾಗಿ ಈ ಒಂದು 25-26ನೇ ಸಾಲಿನ ಅಗರ ಕ್ಲಸ್ಟರ್ನ ಕಲಿಕಾಪದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಅಚ್ಚುಮಲ್ ನಿರ್ದೇಶಕರು, ಪಶ್ಚಿಮ ಭಾಗದ ಅಚ್ಚುಮಲ್ ನಿರ್ದೇಶಕರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಈ ಒಂದು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಅದೇ ರೀತಿ ಕಲ್ಲಳ್ಳಿ ಪ್ರಭಾಕರ್ ಅವರೇ, ಆವಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪ್ರಿಯಾಕೃಷ್ಣ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಹಾಗೂ ಗಣ್ಯರೇ, ಊರಿನ ಗ್ರಾಮಸ್ಥರೇ ಹಾಗೂ ನನ್ನ ವೃತ್ತಿ ಬಾಂಧವರೇ ಹಾಗೂ ಮುದ್ದು ಮಕ್ಕಳು, ಈ ಒಂದು ಕಾರ್ಯಕ್ರಮ ಬಹಳಷ್ಟು ಬೆಳಗಿನಿಂದ ವಿಶೇಷವಾಗಿ ಪ್ರತಿ ಕ್ಲಸ್ಟರ್ನಲ್ಲೂ ಎಲ್ಲೂ ಕೂಡ ವಿಶೇಷವಾಗಿ ಆಚರಣೆ ಮಾಡಿದೆ. ಕಾರಣ ಏನು ಅಂತಂದರೆ ಕಲಿಕೆಯಲ್ಲಿ ನಿಧಾನಗತಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರನ್ನು ಕೂಡ ಮುಖ್ಯವಾಹಿನಿ ತರುವುದೇ ಈ ಒಂದು ಕಲಿಕಾ ಹಬ್ಬದ ಉದ್ದೇಶ. ಉದಾಹರಣೆಗೆ ಈ ಒಂದು ಕ್ಲಸ್ಟರ್ನ ಎಲ್ಲ 8-9 ಶಾಲೆ ಮಕ್ಕಳೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರ. ಆ ಮಕ್ಕಳನ್ನ ಓಟಕ್ಕೆ ಬಿಟ್ಟಾಗ 1, 2, 3 ಅಂತ ವಿಸಿಲ್ ನೋಡಿದಾಗ ಓಟ ಶುರು ಮಾಡ್ತಾರೆ. ಕೆಲವು ಮಕ್ಕಳು ಓಡೋವಾಗಲೇ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ಮುಂದಕ್ಕೆ ಹೋದಾಗ ನಿಧಾನವಾಗಿ ಓಡ್ತಾ ಇರ್ತಾರೆ ಕೆಲವರು. ಕಾರಣ ಏನು? ಆ ವಿಸಿಲ್ ಹೊಡೆದಿದ್ದನ್ನ ಗಮನಿಸಿರಲ್ಲ ಅಲ್ವಾ? ಶಿಕ್ಷಕರು ಗಮನಿಸಿ ವಿಸಿಲ್ ಹೊಡಿತಾರೆ. ವಿಸಿಲ್ ಹೊಡೆದಾಗ ಓಡೋದಕ್ಕೆ ಕೆಲವರು ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ ಯಾವಾಗ ವಿಸಿಲ್ ಹೊಡಿತಾರೆ ಅಂತ. ಕೆಲವ್ರು ಏನ್ ಮಾಡ್ತಾರೆ, ಬೇರೆ ಕಡೆ ಗಮನ ಇರ್ತಾರೆ, ಅವಾಗ ಸ್ವಲ್ಪ ನಿಧಾನ ಆಗ್ತದೆ. ಅಂತ ಮಕ್ಕಳನ್ನ ಪಾಠ ಮಾಡ್ತಾರೆ. ಎಲ್ಲ ಕ್ಲಾಸಿಗೆ ಬಂದ ಶಿಕ್ಷಕರು ಕೆಲವರು ಮಾತ್ರ ಪಾಠ ಮಾಡಿ ಕೆಲವರು ಮಾಡದೇ ಇರಲ್ಲ ಅಲ್ವಾ? ಎಲ್ಲ ಮಕ್ಕಳು ಒಂದು ಕಾರ್ಯಕ್ರಮ ಆ ದೊಡ್ಡ ಪಂಡಿತರನ್ನ ಕರೆಸಿದ್ರು. ಅವ್ರು ಮಾತಾಡ್ತಾ ಹೇಳಿದ್ರು, ನೋಡಿ ಊಟ ಮಾಡ್ಬೇಕಾದ್ರೆ ಕಾಗೆಗಳನ್ನು ನೋಡಿ ಕಲಿಬೇಕು, ವಿದ್ಯಾಭ್ಯಾಸ ಮಾಡಿ ಕಲಿಬೇಕು ಅಂತಂದ್ರೆ ನಾಯಿಗಳನ್ನು ನೋಡಿ ಕಲಿಬೇಕು. ಏನಪ್ಪ ಹಿಂಗೆ ಹೇಳ್ತಾರೆ ಇವರು ನಮ್ಮ ಪಂಡಿತರು ಅಂತ ನಾವೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಹೇಳಿದ್ವಿ, ನೋಡಿ ಕಾಗೆಗಳು ಎಲ್ಲ ಒಂದ್ ಕಡೆ ಊಟ ಸಿಕ್ತು ಅಂತಂದ್ರೆ, ಕಾಣಿಸ್ತು ಅಂತಂದ್ರೆ ಅದು ಒಂದೇ ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡು ಅದರ ಪಾಡಿಗೆ ಅದು ಹೋಗಲ್ಲ. ಅದೇನ್ ಮಾಡ್ತದೆ, ತನ್ನ ಬಳಗವನ್ನೆಲ್ಲ ಕಾವು ಅಂತ ಕರೆದು ಎಲ್ಲ ಒಟ್ಟಿಗೆ ಊಟ ಮಾಡಿ ಸಂತೋಷವಾಗಿ ಆರಿ ಹೋಗ್ತದೆ. ಅದೇ ಒಂದು ನಾಯಿ ನೋಡ್ರಿ, ಊಟ ಬೇಕು ಹೊಟ್ಟೆ ಸಿಗ್ತಾ ಇದೆ ಅಂತಂದ್ರೆ ಆ ಮನೆ ಹತ್ರ ಊಟ ಸಿಗ್ತದೋ, ಈ ಮನೆ ಹತ್ರ ಊಟ ಸಿಗ್ತದೋ, ಅಥವಾ ಮಧ್ಯಾಹ್ನ ಶಾಲೆ ಹತ್ರ ಬಿಸಿ ಊಟ ಸಿಗ್ತದೋ, ಎಲ್ಲೆಲ್ಲಿ ಊಟ ಸಿಗ್ತದೋ ಅಲ್ಲೆಲ್ಲ ಹುಡುಕ್ತದೆ. ಹುಡುಕಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ತದೆ. ಅದಕ್ಕೆ ಈ ರೀತಿ ಕಲಿಬೇಕು ಅಂತ ಹೇಳಿದ್ರು. ನೋಡಿ, ನೀವು ಕೂಡ ಮಕ್ಕಳು ಕೂಡ ಅಷ್ಟೇ, ಊಟ ಮಾಡುವಾಗ ಸಂತೋಷ ಮಕ್ಕಳೆಲ್ಲ ಸೇರಿ, ನಿಮ್ಮ ತಂದೆ ತಾಯಿಗಳು ಬಂಧು ಬಳಗ ಎಲ್ಲ ಸೇರಿ ಸಂತೋಷವಾಗಿ ಊಟ ಮಾಡಬೇಕು. ಕಲಿಯುವಾಗ ಎಲ್ಲಿ ಸಿಗುತ್ತೋ ವಿದ್ಯಾಭ್ಯಾಸ. ನಮ್ಮ ಕಳಾವತಿ ಮೇಡಮ್ ಹೇಳಿರ್ತಾರೆ ಪಾಠ, ಅವ್ರ ಹತ್ರ ಅರ್ಥ ಆಗಲಿಲ್ಲ, ಕೃಷ್ಣಮೂರ್ತಿ ಸರ್ ಹತ್ರ ಹೋಗಿ, ಅಲ್ಲಿ ಅರ್ಥ ಆಗಲಿಲ್ಲ, ಸುಧಾಮಣಿ ಮೇಡಮ್ ಹತ್ರ ಹೋಗಿ, ಅಲ್ಲಿ ಆಗ್ಲಿಲ್ಲ, ನಿಮ್ ಫ್ರೆಂಡ್ಸ್ ಯಾರೋ ಇರ್ತಾರೆ, ಅವ್ರು ಚೆನ್ನಾಗಿ ಲೆಕ್ಕ ಮಾಡೋದು ಅಥವಾ ಓದೋದು ಮಾಡ್ತಾ ಇರ್ತಾರೆ, ಅವ್ರದನ್ನ ಕೇಳಿ ಯಾವ ರೀತಿ ಇದು ಮಾಡೋದು ಅಂತ.
ಅಲ್ಲಿ ಸಿಗ್ಲಿಲ್ಲ, ಊರಲ್ಲಿ ಯಾರೋ ವಿದ್ಯಾಭ್ಯಾಸ ಮಾಡಿರ್ತಾರೆ, ಅಲ್ಲೋದು ಅವ್ರ ಹತ್ರ ಕೇಳ್ತಾರೆ. ಎಲ್ಲೋ ಏನೋ ಒಂದು ಕಷ್ಟಪಟ್ಟು ಓದೋದು, ಲೆಕ್ಕ ಮಾಡೋದು, ಇದನ್ನೆಲ್ಲ ಕಲಿಬೇಕು. ಈ ರೀತಿ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇನ್ನೊಂದು ಕಡೆ ನಮ್ಮ BRC ನಾಗರಾಜ್ ಗೌಡ್ರು ಇದ್ರು. ಅವ್ರು ಹೇಳೋರು ಏನು ಅಂತಂದ್ರೆ, ಊಟ ಮಾಡ್ತೀರಾ, ಈ ಒಂದು ಕಾರ್ಯಕ್ರಮಕ್ಕೆ ಕರೆದು 4 ಮಾತಾಡಲು ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಅನಿಸ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ವಿದ್ಯೆ ಯಾವ ರೀತಿ ಕಲಿಯಬೇಕು ಅಂತ ಉದಾಹರಣೆಗಳ ಮೂಲಕ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾಗಿರ್ತಕ್ಕಂಥ ಯಂಗೀರಪ್ಪ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಈ ಕಾರ್ಯಕ್ರಮದ ಕುರಿತು ಒಂದು 4 ಮಾತಾಡಬೇಕಾಗಿ. 2025 ಮತ್ತು 26ನೇ ಸಾಲಿನ FLN ಕಲಿಕಾ ಹಬ್ಬದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಈ ದುಗ್ಸಂದ್ರ ಹೋಬಳಿಯ ಮಾಜಿ ಜಿಲ್ಲಾ ಪಂಚಾಯತಿ ನಿಕಟಪೂರ್ವ ಸದಸ್ಯರು, ಕೋಚ್ಮಲ್ ನಿರ್ದೇಶಕರಾಗಿರ್ತಕ್ಕಂತಹ ರಾಮೇಗೌಡ ಸರ್ ಅವರೇ, ಹಾಗೇನೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಖ್ಯಾತ ವಕೀಲರು, ನಮ್ಮ ಗುರುಗಳು ಸುಪುತ್ರರಾಗಿರ್ತಕ್ಕಂತಹ ಶ್ರೀಯುತ MS ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಮ್ಮ ಎಲ್ಲ ಶಿಕ್ಷಕರನ್ನ ಸಮಾನ ಭಾವದಿಂದ ತಾಲೂಕನ್ನ ಕೊಂಡೊಯ್ತಿರ್ತಕ್ಕಂತಹ ವೆಂಕಟಪ್ಪ ಸರ್ ಅವರೇ, ಹಾಗೇನೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತವಾಗಿರ್ತಕ್ಕಂಥ ಜೈ ಬಲೋ ಭಾರತ್ ಮಾತಾ ಕಿ. 2026 ಮತ್ತು 25 ಮತ್ತು 26ನೇ ಸಾಲಿನ ಕಲಿಕಾ ಹಬ್ಬದ ಏನು ಅಗ್ರ ಕಷ್ಟ ಕಲಿಕಾ ಹಬ್ಬದ ಈ ಅಧ್ಯಕ್ಷರಾಗಿರುವಂಥ ನಮ್ಮ ಶಾಮೇಗೌಡ್ರೆ ಮತ್ತು ನಮ್ಮ ಮಾರ್ಗದರ್ಶಕ ವಿನೋದ್ ರೆಡ್ಡಿ ಅವರೇ ಮತ್ತು ಮರವಳ್ಳಿ ಮತ್ತು ಪ್ರಾಥಮಿಕ ಅಧ್ಯಕ್ಷ ಮತ್ತು ವೇದಿಕೆ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಕಾರಣಿ ಮಕ್ಕಳೇ, ಈ ಕಲಿಕಾ ಹಬ್ಬ ಏನು ಶಿಕ್ಷಕರು ಜೂನ್ ತಿಂಗಳಲ್ಲಿ ಏನು ನೀವು ಶಾಲೆಗೆ ಬರ್ತೀರಾ, ಆವಾಗ ನಿಮಗೆ ಒಂದು ಟೆಸ್ಟ್ ಮಾಡಿರ್ತಾರೆ. ಆ ಟೆಸ್ಟ್ನಲ್ಲಿ ಕೆಲವರು ಚೆನ್ನಾಗಿ ಬರೆದಿರ್ತಾರೆ, ಕೆಲವರು ಮರ್ತೋಗಿ ಚೆನ್ನಾಗಿ ಬರ್ತಿರೋದು. ಕಾರಣ ಏನು ಅಂದರೆ, ರಜದಲ್ಲಿ ಊರಿಗೆ ಹೋಗಿ ಪಾಠಗಳು 2 ತಿಂಗಳು ನಡೆದಿರೋದು. ಆವಾಗ ನಿಮಗೆ ಏನು ಟೆಸ್ಟ್ ಮಾಡಿರ್ತಾರೋ ಅದರಲ್ಲಿ ಕೆಲವರು ಚೆನ್ನಾಗಿ ಬರೆದಿರ್ತಾರೆ, ಕೆಲವರು ಕಮ್ಮಿ ಬರ್ತಾರೆ. ಆ ಕಮ್ಮಿ ಯಾರು ಬರೆದಿರ್ತಾರೋ ಅವರನ್ನು FLN ಮಕ್ಕಳಾಗಿ ಪರಿಗಣಿಸಿ ನಿಧಾನಗತಿಯಲ್ಲಿ ಏನು ಓದ್ತಾರೆ ಇವರನ್ನು ನಾವು ಮುಂದೆ ತರಬೇಕು ಅಂತ ಎಲ್ಲ ಶಿಕ್ಷಕರು ಸಹ ನಿಮಗೆ ಜೂನಿಂದ ಇಲ್ಲಿ ಜನವರಿವರೆಗೂ ಫೆಬ್ರವರಿವರೆಗೂ ಏನು ಪಾಠ ಮಾಡಿದರೆ ನೀವು ಜೋರಾಗಿ ನಿಮ್ಮ ಶಿಕ್ಷಕರು ಚಪ್ಪಾಳೆ ಹೊಡೀರಿ ನೋಡೋಣ. ಇವೆಲ್ಲ ನಿಮ್ಮ ಶಿಕ್ಷಕರಿಗೆ ಸಲ್ಲಬೇಕು, ಮತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಮತ್ತೆ ಶಿಕ್ಷಕರಿಗೆ ಏನು ಹೆಚ್ಚಿನ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಮಕ್ಕಳೇ ಚೆನ್ನಾಗಿ ಓದಬೇಕು. ಓದ್ತೀರಾ? ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗಳಿಗೆ ಗುರುಗಳಿಗೆ ಹೆಸರು ತರಬೇಕು ಅಂತ ಹೇಳ್ತಾ, ನಿಮ್ಗೆ ಶುಭವಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಕ್ಕ ಒಬ್ಬರು ಧನ್ಯವಾದಗಳು ಹೇಳ್ತಾ, ನಮ್ಮ ನೆಚ್ಚಿನ ಹಿರಿಯ ಖ್ಯಾತ ವಕೀಲರು, ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ JDS ಯುವ ಮುಖಂಡರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಗೌಡ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು 1-2 ಮಾತು ಮಾತಾಡ್ತಾರೆ. ಈ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಸನ್ಮಿತ್ರರು, ನಮ್ಮ ಕೋಮೂಲಿನ ನಿರ್ದೇಶಕರು, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಸಾಮೇಗೌಡ್ರೆ, ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ವೆಂಕಟಣ್ಣವರೇ, ಸಮಾಜ ಸೇವಕರು, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ, ನಮ್ಮ ಲಕ್ಷ್ಮೀಪ್ರಿಯಾ ಮೇಡಮ್ ಅವರೇ, ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ರೆಡ್ಡಿ ಅವರೇ, ಓಬು ರೆಡ್ಡಿ ಅವರೇ, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಯಕನ್ ಬಾಬು ಅವರೇ, ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಪ್ರದೀಪ್ ಅವರೇ, ನಮ್ಮ ಭೋಗೇಗೌಡ್ರೆ, ನಮ್ಮ ವೇದಿಕೆ ಹಿಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಗುರು ವೃಂದದವರೇ, ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ
ಮಕ್ಕಳ ಬದುಕಲ್ಲಿ ಒಂದು ಒಳ್ಳೆ ಬೆಳಕನ್ನು ಚೆಲ್ಲಿ ಅವರನ್ನ ಸಮಾಜದ ಒಂದು ಮುಖ್ಯವಾಹಿನಿಗೆ ನಿರಂತರವಾಗಿ ಕರೆತರ್ತಾ ಇರ್ತಕ್ಕಂಥ ಶಿಕ್ಷಣ ಸಮೂಹದ ಎಲ್ಲ ಗೌರವಾನ್ವಿತ ಮುಖ್ಯ ಶಿಕ್ಷಕರೇ ಪ್ರೀತಿಯ ಮಕ್ಕಳೇ, ಈಗಷ್ಟೇ ಬಹಳಷ್ಟು ಜನ ಮಾತಾಡ್ತಾರೆ. ನಾನು ಕೂಡ ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದು. ಬಹುಶಃ ಸ್ವಲ್ಪ ಹಿಂದಿನ ಒಂದು ಇತಿಹಾಸವನ್ನು ನಾವು ಮೆಲುಕಾಕಿದಾಗ, ಈ ದೇಶದ ಒಂದು ಪರಂಪರೆಯನ್ನು ನಾವು ನೋಡಿದಾಗ, ವಿದ್ಯಾಭ್ಯಾಸದಲ್ಲಿ ವಿದ್ಯೆಯಲ್ಲಿ ಬಹಳ ಹಿಂದೆ ಇತ್ತು. ಏನು ಈ ಒಂದು ನಿರಂಕುಶ ಪ್ರಭುತ್ವ ಈ ದೇಶದಲ್ಲಿತ್ತು, ರಾಜಮಂತ್ರಿಗಳು ಈ ದೇಶವನ್ನು ಆಳ್ವಿಕೆ ನಡೆಸುವಂತಹ ಕಾಲದಲ್ಲಿ ಕೇವಲ ವಿದ್ಯಾಭ್ಯಾಸ ಕೆಲವೇ ಮನೆಗಳಿಗೆ ಅತಿ ಸೀಮಿತವಾಗಿದೆ. ಗುರುಕುಲಗಳಿದ್ದು, ಪಾಠಶಾಲೆಗಳು ಕೆಲವೇ ಇದ್ದು, ಅಲ್ಲಿ ಕಲಿಕೆ ಮಾಡ್ತಕ್ಕಂಥವರು ಬಹಳಷ್ಟು ವಿರಳ. ಜಮೀನ್ದಾರ್ ಮಕ್ಕಳು, ರಾಜಮಂತ್ರಿಗಳ ಮಕ್ಕಳು, ಇವರು ಮಾತ್ರ ಶಿಕ್ಷಣವನ್ನು ಪಡೆತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿತ್ತು. ಬಹುಶಃ ಭಾರತಕ್ಕೆ ಬ್ರಿಟಿಷರು ಬಂದರು, ಸುಮಾರು 200 ವರ್ಷಗಳ ಕಾಲ ಈ ದೇಶದ ಒಂದು ಆಳ್ವಿಕೆಯನ್ನು ನಡೆಸಿದರು. ಬಹುಶಃ ನಿಜ, ಬ್ರಿಟಿಷರು ನಮ್ಮನ್ನು ಸುಲಿಗೆ ಮಾಡುವುದು, ನಮ್ಮ ಹಣವನ್ನು ದೋಚುವುದು. ಆದರೆ ಇವತ್ತು ಬ್ರಿಟಿಷರು ಕೂಡ ನಾವು ಸ್ಮರಿಸಬೇಕಾಗ್ತದೆ. ಅವರ ಕಾಲದಲ್ಲಿ ಬಹಳಷ್ಟು ಕಾಯ್ದೆಗಳನ್ನ ಈ ದೇಶದಲ್ಲಿ ತಂದವರು. ಏನಕ್ಕಾಗಿ ಅಂದ್ರೆ, ಈ ದೇಶದಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಸಮಾನವಾಗಿ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಬಹಳಷ್ಟು ಅವರ ಕಾಲದಲ್ಲಿ ಕಾಯ್ದೆಗಳು ಅಸ್ತಿತ್ವಕ್ಕೆ ಬಂತು. ಕಾಲಕ್ರಮೇಣ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತಕ್ಕಂಥದ್ದು ಏನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕಂತ ಹೇಳಿದ್ರೆ, ಏನು ಅನಕ್ಷರತೆ ಈ ದೇಶದಲ್ಲಿ ತುಂಬ ತೊಡಗ್ತಾ ಇತ್ತು, ಅಕ್ಷರತೆ ಇಲ್ಲದೆ ಜನ ಕಂಗಾಲಾಗಿದ್ರು. ಅಂತಹ ಸಂದರ್ಭದಲ್ಲಿ ಒಂದು ಮೂಲಭೂತ ಹಕ್ಕುಗಳಲ್ಲಿ ಏನು ಕಡ್ಡಾಯ ಶಿಕ್ಷಣ ಮಾಡಿದ್ರು. ಅಂದ್ರೆ ಎಲ್ಲಾ ಮಂತ್ರಾಲಯಗಳು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಕೂಡ, ಇಲ್ಲಿ ಶ್ರೀಮಂತರು ಬಡವರು ಅನ್ನೋದಿರ ಎಲ್ಲರೂ ಕೂಡ ಸಮಾನವಾಗಿ ಶಿಕ್ಷಣವನ್ನು ಪಡೆಯಬೇಕು ಅಂತ ಹೇಳಿ ಕಡ್ಡಾಯ ಶಿಕ್ಷಣವನ್ನು ಈ ದೇಶದಲ್ಲಿ ಸಂವಿಧಾನದ ಮೂಲಕ ಈ ದೇಶಕ್ಕೆ ಕೊಟ್ಟಂತವರು BR ಅಂಬೇಡ್ಕರ್ ಅವರು. ಇವತ್ತು ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆ ವಿದ್ಯಾರ್ಥಿ. ಯಾವತ್ತೂ ನಮ್ಮ ಅಪ್ಪ ನಾನು ಯಾವ ಕಾನ್ವೆಂಟ್ಗೂ ಕಳಿಸಲಿಲ್ಲ. ನಾನು ಎಲ್ಲ ಓದಿದ್ದು, ನಾನು ಇಡೀ ಜೀವನ ಓದಿದ್ದು ನಾನು ಸರ್ಕಾರಿ ಶಾಲೆ. ಅದೊಂದು ಹೆಮ್ಮೆ ಇಡೀ ನಿರಂತರವಾಗಿ ನನ್ನ ಜೀವನದಲ್ಲಿ ಇರ್ತಕ್ಕಂಥದ್ದು. ಇವತ್ತು ನಾನು ಬಹುತೇಕ ಶಾಲೆಗಳಿಗೆ ಹೋಗ್ತಾ ಇರ್ತೇನೆ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಆವತ್ತಿನ ಒಂದು ವ್ಯವಸ್ಥೆಗೂ ಇವತ್ತಿನ ಒಂದು ವ್ಯವಸ್ಥೆಗೆ ನೋಡಿದ್ರೆ ಮಕ್ಕಳಷ್ಟಲ್ಲಿ ಎಷ್ಟು ಒಂದು ಪ್ರತಿಭೆ, ಯಾಕಂದ್ರೆ ಪ್ರತಿಭೆ ಯಾರೊಬ್ಬರು ಸೊತ್ತಲ್ಲ. ಆ ಪ್ರತಿಭೆಗಳನ್ನು ಗುರುತಿಸಿ ಸಮಾಜದ ಒಂದು ಮುಖ್ಯವಾಹಿನಿಗೆ ಕರ್ತಾ ಇರ್ತಕ್ಕಂಥ ಶಿಕ್ಷಕರು, ನಿಮ್ಮ ಒಂದು ಪರಿಶ್ರಮ, ನಿಮ್ಮ ಒಂದು ಶ್ರದ್ಧೆ ನಿಜವಾಗ್ಲೂ ಕೂಡ ಇಡೀ ನಾಗರಿಕ ಸಮಾಜ ಇಲ್ಲಿ ಒಪ್ಪುವಂಥದ್ದು. ಅದನ್ನು ಶ್ಲಾಘಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಬಹುತೇಕ ನಮ್ಮ ದೇಶದ ಆಡಳಿತ ವ್ಯವಸ್ಥೆಯನ್ನು ನೋಡಿ, ಇತಿಹಾಸದ ಒಂದು ಪುಟಗಳನ್ನು ನೋಡಿ, ಬಹುತೇಕ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಅಧಿಕಾರದ ಒಂದು ಚುಕ್ಕಾಣಿ ನೀಡಿರ್ತಕ್ಕಂಥ IAS ಆಫೀಸರ್ಸ್ ಆಗಿರ್ಬೋದು, IPS ಆಫೀಸರ್ಸ್ ಆಗಿರ್ಬೋದು, ಬಹುತೇಕ ಜನ ಓದಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ. ನಿಮ್ಮಂತವರ ಒಂದು ಬೋಧನೆಯಿಂದ, ನೀವು ಕೊಟ್ಟಂತ ಒಂದು ಆಶೀರ್ವಾದದಿಂದ ಆ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದಿದ್ದಾರೆ. ಅದಕ್ಕೆ ನಾನು ಹೇಳೋದು, ನಾವು ಓದ್ತಾ ಇರ್ತಕ್ಕಂಥ ಶಾಲೆ ಯಾವುದು ಅನ್ನೋದಲ್ಲ, ನಾವು ಕಾನ್ವೆಂಟ್ ಅಲ್ಲಿ ಹೋಗ್ತಾ ಇದೀವ, ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇದೀವಿ ಅನ್ನೋದೆಲ್ಲ ಪ್ರಶ್ನೆ. ಶ್ರದ್ಧಾ, ಭಕ್ತಿ, ಶಿಸ್ತು ನಮ್ಮಲ್ಲಿದ್ದಾಗ ವಿದ್ಯೆ ತಾನಾಗಿ ಬರ್ತದೆ. ಮುಖ್ಯವಾಗಿ ನಾನು ಗುರುಗಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು, ಒಂದು ಗುಣಾತ್ಮಕವಾದಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೆ, ಅದರಲ್ಲಿ ಎಣ್ಣೆ ಮಾತಿಲ್ಲ. ಆದ್ರೆ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ಒಂದು ಬೋಧನೆ ಜೊತೆಗೆ ಬೋಧಕೇತರ ಒಂದು ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸುವಂತ ಕೆಲಸವನ್ನು ಮಾಡಬೇಕು. ಅವರಲ್ಲಿ ಮೌಲ್ಯಗಳನ್ನು ತುಂಬಿಸಬೇಕು. ಮೌಲ್ಯಗಳನ್ನು ತುಂಬಿಸಲಿಕ್ಕೆ, ಯಾಕೆಂದ್ರೆ ನಮ್ಮಲ್ಲಿ ಬಹಳಷ್ಟು ಏನು ಉದಾಹರಣೆಗಳಿದ್ದಾವೆ. ಮೌಲ್ಯಗಳನ್ನು ಹೆಂಗೆ ಅಂತಂದ್ರೆ, ನಾವು ಬದುಕಿದ್ದೇವೆ, ನಾನು ಬದುಕಿದ್ದೀನಿ, ನನ್ನ ಮಕ್ಕಳು ಬದುಕಿದ್ರೆ, ನನ್ನ ಹೆಂಡತಿ ಮಕ್ಕಳು ಬದುಕಿದ್ರೆ ಸಾಲದೊಂದು ಅಲ್ಲ. ನನ್ನ ಜೊತೆ ಇರ್ತಕ್ಕಂಥ ಅಕ್ಕಪಕ್ಕದವ್ರು ಕೂಡ ನನ್ನ ಜೊತೆ ಬದುಕಬೇಕು. ಅವರ ಜೊತೆಗೆ ಒಂದು ಸಹಬಾಳ್ವೆಯನ್ನು ಇಟ್ಕೋಬೇಕು, ಅವ್ರ ಜೊತೆ ಒಂದು ಸಾಮರಸ್ಯವನ್ನು ಇಟ್ಕೋಬೇಕು. ಇಂಥ ಒಂದು ಪರಿಕಲ್ಪನೆಯನ್ನು ಮಕ್ಕಳಿಗೆ ಕೊಡಬೇಕು. ಯಾಕಂದ್ರೆ ಬದುಕು ಯಾವ ರೀತಿ ಇರಬೇಕು, ಅರ್ಥಪೂರ್ಣವಾಗಿರ್ಬೇಕಂದ್ರೆ, ಒಂದು ಮನೆ ಕೂಡ ನಮ್ಮ ಪ್ರಭಾಕರ್ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಒಂದು ಹಸು ಮನುಷ್ಯನನ್ನು ಕೇಳ್ತದಂತೆ, ಏ ಮಾನವ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಭರಣಿಯಾದೆ, ಸುಟ್ಟರೆ ವಿಭೂತಿಯಾದೆ, ಸುಡದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನು ಯಾರಿಗೇನಾದೆಯೋ ಮಾನವ ಅಂತ. ಅಂದ್ರೆ
ನಾನು ಹಾಲು ಕೊಡ್ತೀನಿ, ಮೊಸರು ಕೊಡ್ತೀನಿ, ಸಗಣಿ ಕೊಡ್ತೀನಿ, ಎಲ್ಲವನ್ನು ಕೊಡ್ತೇನೆ. ಒಬ್ಬ ಮನುಷ್ಯನಾಗಿ ಒಂದು ಒಳ್ಳೆ ಸ್ಥಾನಮಾನವನ್ನು ಅಂದ್ಕೊಂಡು ದೇವರ ಹತ್ರ ಒಳ್ಳೆ ಸ್ಥಾನಮಾನಗಳನ್ನು ಪಡ್ಕೊಂಡಿರ್ತಕ್ಕಂಥ ನಿನ್ನ ಕೊಡುಗೆ ಸಮಾಜಕ್ಕೆ ಏನಪ್ಪಾ ಅಂತ ಕೇಳ್ತದೆ. ಬದುಕು ಆ ರೀತಿ ಆಗಬಾರ್ದು. ಬದುಕಿದ್ದಲ್ಲ ಬದುಕಲ್ಲ. ನಮ್ಮ ಬದುಕು ಒಂದು ಅರ್ಥಪೂರ್ಣವಾದಂತಹ ಬದುಕನ್ನು ನಾವು ಕಳ್ಕೋಬೇಕಾದ್ರೆ ನಾನೂ ಬದುಕಬೇಕು, ಇನ್ನೊಬ್ರು ಬದುಕಬೇಕಂತಕ್ಕಂಥ ಒಂದು ಸಹಬಾಳ್ವೆ, ಒಂದು ಸಮನ್ವಯ, ಒಂದು ಭಾವನೆಗಳನ್ನು ಮನಸ್ಸಿನಲ್ಲಿ ಬೆಳೆಸ್ಕೊಂಡಾಗ ಒಂದು ನಾವು ಬೆಳಿತೀವಿ, ನಮ್ಮ ಜೊತೆ ಇರ್ತಕ್ಕಂಥ ಅಕ್ಕಪಕ್ಕವರು ಬೆಳಿತಾರೆ, ಒಂದು ಸದೃಢ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ಬಹುಶಃ ನೀವು ಯಾರು ಕೂಡ ಅನಿತಾ ಭಾವಿಸಬಾರ್ದು. ನಾನು ಪ್ರತ್ಯೇಕವಾಗಿ ಸರ್ಕಾರಿ ಶಾಲೆಗಳು, ಆ ಸರ್ಕಾರಿ ಶಾಲೆಗಳು ಬೋಧನೆ ಮಾಡ್ತಕ್ಕಂಥ ಒಂದು ನಮ್ಮ ಶಿಕ್ಷಕರ ಬಗ್ಗೆ ನನಗೆ ಅಪಾರವಾದಂತ, ಯಾರು ಏನೇ ಮಾತಾಡ್ಕೊಳ್ಳಿ, ಈ ಸಮಾಜ ಯಾರನ್ನು ಬಿಡೋದಿಲ್ಲ. ಯಾರು ಏನೋ ನಮ್ಮ ಕೆಟ್ಟಾಗಿ ಮಾತಾಡಿದ್ರು, ನಮ್ಮನ್ನು ಹೀಯಾಳಿಸಿ ಮಾತಾಡೋದಕ್ಕೆ ತಲೆ ಕೊಡಬೇಡಿ. ಏನು ಇವತ್ತು ನೀವು ಬಹಳ ಅರ್ಥಪೂರ್ಣವಾಗಿ ಶಿಸ್ತುಬದ್ಧವಾಗಿ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಆತ್ಮಸಾಕ್ಷಿ ಕೆಲಸ ಮಾಡಿ. 100 ಜನ ಮಾತಾಡ್ಕೊಳ್ಳೋದಕ್ಕೆ ತಲೆ ಕೆಡಿಸ್ಕೋಬೇಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಮತ್ತಷ್ಟು ಕೆಲಸ ಮಾಡಿ ಈ ತಾಲೂಕಿನ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅಂತ ನಮ್ಮ ಪಾದಗಳನ್ನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಶಿಕ್ಷಣ ಯಾರು ಸುತ್ತಲ್ಲ ಅಂತ ಹೇಳ್ತಾ, ಈ ಶಿಕ್ಷಣದಲ್ಲಿ ಸಂವಿಧಾನದ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸ್ತಾ, ಅವರನ್ನ ಶಿಕ್ಷಣದಲ್ಲಿ ಯಾವ ರೀತಿ ಕಾಯ್ದೆಯನ್ನು ತಂದ್ರು ಅಂತ ಹೇಳಿ ಅವರನ್ನು ಸ್ಮರಿಸ್ತಾ, ಮತ್ತೆ ಇವತ್ತಿನ ದಿನದಲ್ಲಿ ನಮ್ಮ ಕನ್ನಡ ಶಾಲೆಗಳ ಬಗ್ಗೆ ಬಹಳವಾದಂತಹ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀನಿವಾಸ ಗೌಡ್ಸರ್ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈಗ ಈ ಕಾರ್ಯಕ್ರಮದ ಮೂಲ ಪಿಲ್ಲರ್ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಮತ್ತೆ ಕೋಮಲ್ ನಿರ್ದೇಶಕರು, ಮಾಜಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಮತ್ತೆ JDS ಮುಖಂಡರಾಗಿರ್ತಕ್ಕಂಥ ಶಾಮಣ್ಣನ್ ಸರ್ ಅವರು ಈ ಕಾರ್ಯಕ್ರಮ ಪರವಾಗಿ ಒಂದು 4 ಮಾತು ಮಾತಾಡಬೇಕಾಗಿ. ಇವತ್ತಿನ ದಿನ ಒಂದು ಕಲಿಕಾ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಟೀಚರ್ಸ್ ಎಲ್ಲ ಬಂದರು. ಆಕ್ಚುಲಿ ನಾನು ಬೇರೆ ಕಡೆ ಹೋಗ್ಬೇಕು ಹೊರಟ್ಬಿಟ್ಟಿದ್ದೆ. ನಮ್ಮ ಇಂಜಿನಿಯರ್, ನಮ್ಮ ರೆಡ್ಡಿಯವರು ಎಲ್ಲರ ಒಂದು ಬರಲೇಬೇಕು ಅಂತ ಹೇಳಿದಾಗ ನಮ್ಮ ಮೇಡಮ್, ಅದೇ ರೀತಿ ನಮ್ಮೆಲ್ಲ ಮಿತ್ರರು ಅಂದ್ರೆ ಟೀಚರ್ಸ್ ಎಲ್ಲ ನಮ್ಗೆ ತುಂಬಾ ಆತ್ಮೀಯತೆ ಇರ್ತಕ್ಕಂಥದ್ದು ಎಲ್ಲರೂ. ಯಾಕಂದ್ರೆ ನಾನು ಅಂದ್ರೆ ಅವ್ರಿಗೂ ತುಂಬಾ ಗೌರವ, ಅದೇ ರೀತಿ ಅವರು ಅಂದ್ರೆ ನಾವು ಅದೇ ರೀತಿ ಗೌರವ ಇಟ್ಕೊಂಡಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಈ ಒಂದು ಕಾರ್ಯಕ್ರಮ ನಮ್ಮ ರೆಡ್ಡಿಯವರು ಸಹ ಇತಿಹಾಸ ಅವ್ರ ಮುಂದೆ ನಾವೇನು ಮಾತಾಡಕ್ಕಾಗ್ತದೆ. ಒಂದು ಇತಿಹಾಸ ಜಾಸ್ತಿ ಗೊತ್ತಿದ್ರೆ ರಾಜಕಾರಣದಲ್ಲಿ ಮುಂದುವರಿಯೋದು ಕಷ್ಟ ಅಂತ. ಅದೇನೋ ನಮ್ಮ ಏನೇ ಹೇಳಿ 100ಕ್ಕೆ 80% ಡಬಲ್ ಗ್ರಾಜುಯೇಟ್ಸ್ ಹೈಲಿ ಕ್ವಾಲಿಫೈಡ್ ಇರ್ತಾರಲ್ಲ, ಅವರೆಲ್ಲ ರಾಜಕಾರಣದಲ್ಲಿ ಮುಂದೆ ಬರಕ್ ಆಗಿಲ್ಲ, ಬಂದಿಲ್ಲ. ಯಾಕಂದ್ರೆ ನನ್ನ ಒಂದು ಅನುಭವದ ಪ್ರಕಾರ ಒಂದು 20% ಇರ್ತಾರೆ. ಆ 20% ಇದ್ರು ಜಾಸ್ತಿ ಓದಿರ್ತಾರಲ್ಲ, ಅವ್ರ ವೇನೇ ಬೇರೆ ಇರುತ್ತೆ. ಅದು ನಮ್ ತರ ಬರೋಲ್ಲ. ಈಗ ನಾವು ಅರ್ಧ ಬರ್ಧ ವಿದ್ಯೆ ನಮ್ದೇ ಪೂರ್ತಿ ಇರ್ತೇನಿಲ್ಲ ನಮ್ದು. ಆ ನಿಟ್ಟಿನಲ್ಲಿ ಅಂದ್ರೆ ಮಕ್ಕಳೆಲ್ಲಾದ್ರೂ ಜಾಸ್ತಿ ಓದಬಾರ್ದು, ಕಡಿಮೆ ಹೋದ್ರೆ ನಾವು ರಾಜಕಾರಣ ಆಗ್ತಿದ್ದಿಲ್ಲ, ಹಂಗೆಲ್ಲಾದ್ರೂ ಊಹಿಸ್ಕೊಂಡ್ಬಿಟ್ಟೆ. ಈ ನಿಟ್ಟಿನಲ್ಲಿ ಈ ಕಲಿಕಾ ಕಾರ್ಯಕ್ರಮ ಅಂದ್ರೆ ಬಹುಶಃ ಈ ಗಡಿನಾಡು ಪ್ರದೇಶದಲ್ಲಿ, ಯಾಕಂದ್ರೆ ನಮ್ದು ಆಂಧ್ರ ಬಾರ್ಡರ್, ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ತುಂಬಾ ಅನುಕೂಲ ಆಗ್ತದೆ. ಯಾಕಂದ್ರೆ ವ್ಯವಸಾಯ ಮಾಡ್ಕೊಂಡು ಪಾಪ ಏನು ಗೊತ್ತಿಲ್ಲದೇನೆ ಕೂಲಿ ನಾಲಿ ಮಾಡ್ಕೊಂಡು ಸುಮಾರು ಜನ ಮಕ್ಕಳು, ಬಡ ಮಕ್ಕಳು ಇರ್ತಾರೆ. ಅಂತವ್ರ ವಿದ್ಯೆಯಲ್ಲಿ ಅಪ್ಪ ಅಮ್ಮ ಯಾವಾಗ ಸ್ವಲ್ಪ ಹಿಂದುಳಿದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನು ಮುಂದೆ ಇರ್ತಾರೆ ಅಂತ ಮಕ್ಕಳು ಸಹ ಪಾಪ ಓದೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ. ಯಾಕಂದ್ರೆ ಈಗೆಲ್ಲ ಇವೆಲ್ಲ ಸ್ಕೂಲ್ ಬಂದ್ಬಿಟ್ಟಿದ್ದಾವೆ, ದೊಡ್ಡ ದೊಡ್ಡ ಶಾಲೆಗಳು. ನಾವೆಲ್ಲ ಓದ್ತಿರುವಾಗ ಏನು ಇರಲಿಲ್ಲ. ನಾನು ಎಕ್ಸಾಂಪಲ್ ಇದು 8ಗೆ ಹೋಗಿ ಎಲ್ದೂರು, 9th ಗೊಲ್ಲಳ್ಳಿ, 10th ಮುಡಿನೂರು, ಹಿಂಗೆ ಓದಿದ್ ನಾನು. ನಮ್ಗ ಇಂಗ್ಲಿಷ್ ಅಂದ್ರೆ ನನ್ನ ತಲೆನೋವು, ಏನಪ್ಪ ಇದು ಆಚಾರ ಏನಕ್ಕಪ್ಪ ಓದ್ಬೇಕು ಅನ್ಕೊಂತ ಇದ್ದೆ. ನಮ್ಮ BU ಮಾಸ್ಟರ್ ಇದ್ರು ಕೆಂಚನಹಳ್ಳಿ,
ಆ ಪುಣ್ಯಾತ್ಮ ಕೊಟ್ಟ ಕೆಲಸ. ಆದ್ರಿಂದಾನೇ 52 ಮಾರ್ಕ್ಸ್ ಏನೋ ಬಂತು. ಕೊಟ್ಟ ಕೆಲಸ ಅಂದ್ರೆ ಪುಣ್ಯಾತ್ಮ ಏನಕ್ಕಪ್ಪ ಬರ್ತಾ ಇದ್ದೇನೆ, ಯಾವಾಗಪ್ಪ ಊರಿಗೆ ಹೋಗೋದು ಅನಿಸ್ತಾ ಇತ್ತು. ಅಂದ್ರೆ ವಿದ್ಯೆ ಮೇಲೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಕ್ಕಳನ್ನ ಏನು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದೇನಿ ಇವತ್ತು ದಿನ ಏನು ಪಂಡಿತನ ಆಗಿಲ್ಲ. ಸುಮಾರು ಹಳ್ಳಿಗಾಡಲ್ಲಿ ಓದಿರ್ತಕ್ಕಂಥ ಮಕ್ಕಳು ಎಷ್ಟೋ ಜನ ಇವತ್ತು ದಿನ ಬೇಕಾದಷ್ಟು ಪ್ರಸಿದ್ಧಿಗಳನ್ನ ಗಳಿಸಿ ಒಂದು ಉನ್ನತ ಮಟ್ಟದಲ್ಲಿ ಅವ್ರ ಹೆಸರು ಇದ್ದೋಗಿದೆ. ಬಹುಶಃ ಅದರಲ್ಲಿ ಸುಮಾರು ಜನ ಇದ್ದಾರೆ. ಅದೇ ರೀತಿ ವಿದ್ಯೆ ಅನ್ನೋದು ಯಾರು ಸತ್ಯವಲ್ಲ, ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಮಾರ್ಕೋಬಹುದು, ಏನಾದ್ರೂ ಮಾಡ್ಕೋಬಹುದು. ಬಟ್ ವಿದ್ಯೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಏನೂ ಆಗೋಲ್ಲ. ಶಾಶ್ವತವಾಗಿ ನಾವಿರೋ ತನಕ ನಾವು ಮಣ್ಣುಪಾಲ್ ಆಗೋವರೆಗೂ ಆ ವಿದ್ಯೆಯನ್ನು ಯಾರೇನು ಮಾಡ್ಲಿಕ್ಕಾಗಲ್ಲ. ಅದೇ ರೀತಿ ಮಕ್ಕಳು ನಾವೆಲ್ಲನೂ ಮುಂದುವರಿಬೇಕಾಗ್ತದೆ. ಇವತ್ತಿನ ಗ್ರಾಮೀಣ ಪ್ರದೇಶಗಳಲ್ಲಿ ನಾವೆಲ್ಲ ಈಗ ಶಾಲೆಗಳು ಸುಮಾರು ಕಡೆ ಮುಚ್ಚಿದಾವಲ್ಲಣ್ಣ, ಅದು ಯಾಕೋ ಈಗ ಪ್ರತಿಯೊಬ್ಬರು ಒಂಥರ ಮೂಢನಂಬಿಕೆ ತರ. ನಾವು ಮಕ್ಕಳು ಇದು ನಮ್ಮ ಮಗು ಇದರಲ್ಲಿ ಸೇರಿಸಿದೀವಪ್ಪ, ಮೊಬೈಲಲ್ಲಿ ಒಳ್ಳೆ ಈ ಶಾಲೆಯಲ್ಲಿ ಸೇರಿಸಿದ್ವಿ ಅಂತಂದ್ರೆ ಅಲ್ಲಿ ಎಷ್ಟು ಓದ್ತಾರೆ ಏನು ಓದ್ತಾರೆ ಅದು ಲೆಕ್ಕ ಇಲ್ಲ. ನಮ್ಮ ಮಕ್ಕಳು ಅಲ್ಲೇ ಹೋಗ್ಲಿದ್ದೆ. ಈ ಮಟ್ಟಕ್ಕೆ ಒಂಥರ ಮೂಢನಂಬಿಕೆ ಆಗ್ಬಿಟ್ಟಿದೆ. പക്ഷെ ಅದನ್ನೆಲ್ಲ ಬಿಡಬೇಕು. ಹಳ್ಳಿಗಳಲ್ಲಿ ಶಾಲೆಗಳು ಭದ್ರವಾಗಿದ್ದಾವೆ. ಟೀಚರ್ಸ್ ಅಷ್ಟೇ ಮಟ್ಟದಲ್ಲಿನೂ ಸಹ ಟೀಚರ್ಸ್ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಒಂದು ಉನ್ನತ ಮಟ್ಟಕ್ಕೆ ಬರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಏನು ಇಲ್ಲಿ ಕರೆಸಿ ಮಾತಾಡಲು ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಹೊಂದಿಸಿ ಮಾತನ್ನು ಮುಗಿಸ್ತಾ ಇದ್ದೀವಿ. ಜೈ ಜೈ ಕರ್ನಾಟಕ. ಕನ್ನಡ ಶಾಲೆಗಳು ಯಾವುದೇ ಕಾನ್ವೆಂಟ್ ಕಮ್ಮಿ ಇಲ್ಲ. ನಮ್ಮ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಂದಿಗೂ ಯಾವುದರಲ್ಲೂ ಹಿಂದೆ ಉಳಿದಿಲ್ಲ ಅಂತ ಮಾತಿನ ಮೂಲಕ ತಿಳಿಸ್ಕೊಟ್ಟಿರ್ತಕ್ಕಂಥ ಶ್ಯಾಮೇಗೌಡ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ FLN ಕಲಿಕಾ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಇದರಲ್ಲಿ ಗೆದ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನ ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಅತಿಥಿಗಳಿಂದ ಮತ್ತು ಅಧ್ಯಕ್ಷರಿಂದ ಬಹುಮಾನ ವಿತರಣೆ ಮಾಡಬೇಕಾಗಿ ತಮ್ಮಲ್ಲಿ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹೊಂದಿಸ್ತಾ ಇನ್ನೇನು ಕೊನೆ ಕ್ಷಣ ಬಹುಮಾನ ವಿತರಣೆ ಕಾರ್ಯಕ್ರಮ. ಮೊದಲನೇದಾಗಿ ಕತೆ ಕಟ್ಟುವುದು, ಪ್ರಥಮ ಸ್ಥಾನ ಇಷ್ಟಹಳ್ಳಿ ಶಾಲೆಯ ಝಾನ್ಸಿ. ನಂತರ ಕತೆ ಕಟ್ಟುವುದು ಕಾರ್ಯಕ್ರಮದಲ್ಲಿ ಚಟುವಟಿಕೆಯಲ್ಲಿ ಮನೋಜ್ ಕುಮಾರ್ ಗೋಲ್ದೇವಿ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಗೌತಮ್ ಸಾತನೂರ್, ಬೇಗ ಬಂದ್ರು. ನಂತರ ಮೆಮೊರಿ ನಿಜವಾಗ್ಲೂ ಕೂಡ ಮಗುವಿನಲ್ಲಿ ಜ್ಞಾನದಲ್ಲಿ ಇರ್ತಕ್ಕಂಥ ಕೌಶಲ್ಯಕ್ಕೆ ತಕ್ಕಂತೆ ತಾನು ಕೂಡ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಅವಕಾಶವಾಗಿರ್ತಕ್ಕಂಥ ಈ ಒಂದು ಚಟುವಟಿಕೆ ಮೆಮೊರಿ. ಪ್ರಥಮ ಸ್ಥಾನ GHPS ಬಿಸ್ನಳ್ಳಿ ಪೂರ್ವಿಕಾ, ದ್ವಿತೀಯ ಸ್ಥಾನ GHPS ಬೃಂದಾಶ್ರೀ, ತೃತೀಯ ಬಹುಮಾನ ನವೀನ್ GHPS ಕೊಲ್ದೇವಿ. ನಂತರ ಗಟ್ಟಿ ಓದಿನಲ್ಲಿ ಪ್ರಥಮ ಸ್ಥಾನ GHPS ಅಗ್ರ ಚೈತ್ರ, ದ್ವಿತೀಯ ಸ್ಥಾನ GHPS ಕೊಲ್ದೇವಿ ನಂದಕುಮಾರ್, ತೃತೀಯ ಸ್ಥಾನ GLPS ಮುರುಕಲ್ಕುಂಟೆ ಅಕ್ಸಾ, ನಂತರ ಸಂತೋಷದಾಯಕ ಗಣಿತದಲ್ಲಿ ಪ್ರಥಮ ಸ್ಥಾನ ಜೀವಿಕಾ HPS ಕೊಲ್ದೇವಿ, ದ್ವಿತೀಯ ಸ್ಥಾನ ನವನೀತಾ, ನಂತರ ತೃತೀಯ ಸ್ಥಾನ ಸಬೀರ್ GLPS ಮುರುಕಲ್ಕುಂಟೆ.
ನಂತರ ರಸಪ್ರಶ್ನೆಯಲ್ಲಿ ಪ್ರಥಮ ಸ್ಥಾನ ಝಾನ್ಸಿ HPS ಬಿಸ್ನಳ್ಳಿ. ನಂತರ ದಾವೂದ್ GULPS ಕೊಂಡೇನಹಳ್ಳಿ. GULPS ಕೊಂಡೇನಹಳ್ಳಿ ದಾವೂದ್ ಮತ್ತು ಸಂಗಡಿಗರು. ನಂತರ ತೃತೀಯ ಸ್ಥಾನ ಹೇಮಪ್ರಸಾದ್ HPS ಕೊಲ್ದೇವಿ. ನಂತರ ಆರೋಗ್ಯ ಮತ್ತು ಪೌಷ್ಟಿಕಾಂಶದಲ್ಲಿ ಪ್ರಥಮ ಸ್ಥಾನ ಫಾತಿಮಾ GHPS ಅಗ್ರ. ನಂತರ ಉಮೇಶ್ ಖಾನ್ ಆರ್ GLPS ವರ್ಕರಕುಂಟೆ. ತೃತೀಯ ಸ್ಥಾನ ವರ್ಷ GLPS ಮಂಡಿಕಲ್. ನಂತರ ಕತೆ ಹೇಳೋದು ಪ್ರಥಮ ಸ್ಥಾನ ಲಾಸ್ಯ GLPS ಮಂಡಿಕಲ್ ಎಸ್ ಬಿಸ್ನಳ್ಳಿ. ಸುಜನ್ ದ್ವಿತೀಯ ಸ್ಥಾನ ಎಸ್ ಬಿಸ್ನಳ್ಳಿ ಸುಜನ್. ಪೂರ್ಣಿಮಾ ತೃತೀಯ ಸ್ಥಾನ HPS ಅಗ್ರ. ಇಷ್ಟು ಈ ಚಟುವಟಿಕೆ FLN ಕಲಿಕಾ ಹಬ್ಬಕ್ಕೆ ಆಗಮಿಸಿರುವಂತಹ ಈ ನಮ್ಮ ಕ್ಲಸ್ಟರ್ನ 10 ಶಾಲೆಗಳ ಎಲ್ಲ ಮಕ್ಕಳಿಗೂ ಸಹ ಸಮಾಧಾನಕರವಾಗಿರುವಂತಹ ಬಹುಮಾನ ಇದೆ. ಎಲ್ಲ ಶಿಕ್ಷಕರು ಸಭೆ ಮುಗಿದ ನಂತರ ತಾವು ತಗೋಬಹುದು. ಅಗ್ರ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೂ ಕೂಡ ಪೀಠೋಪಕರಣಗಳ ವ್ಯವಸ್ಥೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತಮ್ಮ ಸಹಕಾರ ಬೇಕು ಎಂಬತಕ್ಕಂಥ ಆಶಯವನ್ನ ವ್ಯಕ್ತಪಡಿಸಿ ತಮಗೆ ಈ ಒಂದು ಮನವಿಯನ್ನು ಸಲ್ಲಿಸ್ತೇನೆ. ಈಗ ಕೊನೆಯ ಘಟ್ಟ ಕೊಡಿ. ಏನು ಪೀಠೋಪಕರಣಗಳಿಗೆ ನನಗೆ ಏನು ಇದು ನಾನು ಕೊಟ್ಟಿದ್ದೀರಿ ತಾವು ಅಗ್ರ ರಾಷ್ಟ್ರದಿಂದ. ಈಗಾಗಲೇ ಮನಗಿಟ್ಟಮಿಟ್ಟೆ ಸ್ಕೂಲ್ಗೆ ಈಗಾಗಲೇ ನಮ್ಮ ರೋಟರಿ ಕ್ಲಬ್ ಮತ್ತು ನಾನು ಸೇರಿ ಮನಗಿಟ್ಟಮಿಟ್ಟೆ ಸ್ಕೂಲ್ ಕೊಡ್ತಾ ಇದ್ದೀರಿ. ಯಾಕೆಂತಂದರೆ ಅಲ್ಲಿ ತುಂಬ ಮಕ್ಕಳಿದ್ರು, ಕೆಳಗಡೆನೆ ಕೂತು ಪಾಠ ಕಲಿತಾ ಇದ್ರು. ನನಗೊಂದ್ಸಲಿ ಕರೆದಿದ್ರು ಅವರು. ಈಗಾಗಲೇ ಮನಗಿಟ್ಟಮಿಟ್ಟೆ ಸ್ಕೂಲ್ ಬುಕ್ ಮಾಡಿದ್ದೀವಿ. ನೆಕ್ಸ್ಟು ಅದಾದ ನಂತರ ಬಿಸ್ನಳ್ಳಿ ಶಾಲೆಗೆ ನಮ್ಮ ಶಾಮಣ್ಣನವರ ನೇತೃತ್ವದಲ್ಲಿ ಬಿಸ್ನಳ್ಳಿ ಶಾಲೆ ಕೂಡ ನಾನು ಮುಂದಿನ ದಿನಾಂಕವನ್ನು ನಿಮ್ಗೆ ತಿಳಿಸಾದ್ಮೇಲೆ ನಾನು ನಿಮಗೆ ಕೊಡ್ತೀನಿ ಅಂತ ಕೂಡ ಈ ಮೂಲಕ ನನಗೆ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ನಮ್ಮ ಪ್ರಭಾಕರಣ್ಣ ಸರ್ ಅವರಿಗೆ, ನಮ್ಮ ಅಗ್ರ ಕ್ಲಸ್ಟರ್ಗೆ ನಿಮಗೆ ದಿನಾಂಕವನ್ನು ತಿಳಿಸ್ತೀನಿ. ಪೀಠೋಪಕರಣಗಳ ಬಗ್ಗೆ ಮಾಹಿತಿ ಖಂಡಿತವಾಗಿ ಕೊಡ್ತೀನಿ, ನಿಮ್ಗೆ ದಿನಾಂಕ ತಿಳಿಸ್ತೀನಿ ಅಂತ ನಮ್ಮ ಕೊಲ್ಲಳ್ಳಿ ಪ್ರಭಾಕರಣ್ಣನವರಿಗೆ ಈ ಕಾರ್ಯಕ್ರಮ ಪೂರ್ವವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯ ಘಟ್ಟ ಈಗ ವಂದನಾರ್ಪಣೆ ನಮ್ಮ ಭಾಗದ CIPಗಳಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರೇ, ವೇದಿಕೆ ಮೇಲೆ ಗಣ್ಯಮಾನ್ಯರೇ, ಎಲ್ಲರೂ ಸಹ ನನ್ನ ಗುರುವಿನ ಸ್ವರೂಪಿಗಳು ಅಂತ ಭಾವಿಸ್ತಾ ಅವರ ಪಾದಚರಣ ಕಮಲಗಳಲ್ಲಿ ನಮಸ್ಕರಿಸುತ್ತಾ ಈಗ ಕೊನೆ ಘಟ್ಟ ವಂದನಾರ್ಪಣೆ ಒಂದು ಗೀತೆಯ ಮುಖಾಂತರ ವಿನೂತನವಾಗಿ ನಮ್ಮ ಅಗ್ರ ಕ್ಲಸ್ಟರ್ನಲ್ಲಿ ಮುಗಿಸೋಣ ಅಂತ ಹೇಳ್ತಾ ಇದ್ದೀವಿ. ಹೋಗಿ ಬರುವೆವು ನಮಸ್ಕಾರ, ಅಗ್ರ ಕ್ಲಸ್ಟರ್ ಕಲಿಕಾ ಹಬ್ಬಕ್ಕೆ ಜೈಕಾರ, ಬೇಕು ನಿಮ್ಮಯ ಸಹಕಾರ, ಸೇರೋಣ ನಾವು ಬೇರೆ ವಾರ,
ಶಿಕ್ಷಕರ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಊರಿನ ಹಿರಿಯರೇ, ಕೋಚಿಂಗ್ ನಿರ್ದೇಶಕರೇ, ವಕೀಲರೇ, ಗ್ರಾಮ ಪಂಚಾಯತಿ ಸದಸ್ಯರೇ, ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ದುಕ್ಸಂದ್ರ ಹೋಬಳಿ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರೇ, ಪುಟಾಣಿ ಮಕ್ಕಳೇ, ಮುಖ್ಯ ಅಡಿಗೆಯವರೇ, ಊರಿನ ಹಿರಿಯರೇ, ಊರಿನ ಕಿರಿಯರೇ, ಎಲ್ಲ ಬಂಧುಗಳೇ ವಂದನೆ. ಹೋಗಿ ಬರುವೆವು ನಮಸ್ಕಾರ, ಕಲಿಕಾ ಹಬ್ಬಕ್ಕೆ ಜೈಕಾರ, ಬೇಕು ನಿಮ್ಮಯ ಸಹಕಾರ, ಸೇರೋಣ ನಾವು ಬೇರೆ ವಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ